ಅಂತ ತಿಳ್ಕೊಂಡು ಈ ಒಂದು ವೆಬಿನಾರ್ ಅಲ್ಲಿ ಎಲ್ಲರೂ ಏನೆಲ್ಲ ಕೂತಿದ್ದೀರಿ. ಸೊ ನಿಮ್ಗೊಂದು ಭರವಸೆ ಅಂತೂ ಪಕ್ಕಾ ಕೊಡ್ತೀನಿ. ಇವತ್ತೇ ಫಸ್ಟ್ ಟೈಮು ನಾನು ಈ ವೆಬಿನಾರಿಗೆ ಕೂತಿದ್ದೀನಿ. ನನ್ನ ಫ್ರೆಂಡ್ ಹೇಳ್ದ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ರಿಲೇಟಿವ್ಸ್ ಹೇಳಿದ್ರು ಅಂತ ಈ ವೆಬಿನಾರಿಗೆ ಕೂತವರಿಗೆ ಎಲ್ಲರಿಗೂ ನಾನು ಒಂದು ಭರವಸೆ ಕೊಡ್ತೀನಿ. ಎಸ್, ಓ ಏನಪ್ಪಾ ಇದು ಸ್ಲೈಡ್ ಸ್ಟಾರ್ಟ್ ಆದಾಗ್ಲೇ ಆರೋಗ್ಯದಲ್ಲೇ ಜೀವನ ಅಯಸ್ಕಾಂತದಿಂದ ಆರೋಗ್ಯ ಮಾಹಿತಿ ಕಾರ್ಯಕ್ರಮ ಅಂತ ಹಾಕಿದ್ದಾರೆ ಅಂತಂದ್ರೆ, ನೀವು ಎಂಡ್ ವರೆಗೂ ಈ ವೆಬಿನಾರ್ ಅಲ್ಲಿ ನಿಜವಾಗೂ ಕೂತಿದ್ದೇ ಹೌದಾದ್ರೆ ಇಷ್ಟು ಅದ್ಭುತವಾಗಿ, ಇಷ್ಟು ಸರಳವಾಗಿ ನಮ್ಮ ಆರೋಗ್ಯವನ್ನ ಇಷ್ಟು ಕಡಿಮೆ ಖರ್ಚಿನಲ್ಲಿ ನಾನು ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆಯಾ, ಹೀಗೂ ಒಂದು ವೇದಿಕೆ ಇದೆಯಾ, ಇದರ ಒಂದು ವಿಚಾರ ನನಗ್ ಗೊತ್ತೇ ಇರ್ಲಿಲ್ಲಲ್ಲ ಅಂತ ನೀವ್ ಹೇಳೇ ಹೇಳ್ತೀರಾ. ನಿಮ್ಮನ್ನ ಯಾರಿವತ್ತು ಈ ಒಂದು ಲಿಂಕ್ ಕಳ್ಸಿದ್ದಾರೆ ನಿಮ್ಗೆ, ಅವರಿಗೆ ಖಂಡಿತವಾಗೂ ನೀವ್ ಏನ್ ಹೇಳ್ತೀರಾ ಕೇಳಿದ್ರೆ ಥ್ಯಾಂಕ್ ಯು ಅಂತ ಹೇಳೇ ಹೇಳ್ತೀರಾ. ಅಷ್ಟು ಒಂದು ಭರವಸೆಯನ್ನ ನಾನು ಈ ವೆಬಿನಾರ್ ಅಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಅಂತ ಒಂದು ವಿಚಾರವನ್ನ ಕಮ್ಯುನಿಕೇಟ್ ಮಾಡ್ಬಿಡ್ತೀನಿ. ಆಲ್ರೆಡಿ ರಾಮಚಂದ್ರ ಸರ್ ಹೇಳಿದ್ದಾರೆ, ನಾವಿವತ್ತು ಹೆಚ್ಚಿಗೆ ಯಾವ್ದ್ರಲ್ಲಿ ಇದೀವಿ, ರೋಗದಲ್ಲಿದ್ದೀವಿ ಅಂತ. ಸೊ ಅದಕ್ಕೆ ನಮ್ಮ ಸ್ಲೋಗನ್ ಏನ್ ಬಂದಿದೆ ಇಲ್ಲಿ, ಆರೋಗ್ಯದಲ್ಲೇ ಜೀವನ, ನೇಮ್ ಇಟ್ ಸೆಲ್ಫ್ ಸಜೆಸ್ಟರಿ ಅಂತ ಹೇಳ್ಬೋದು. ಅಂತಂದ್ರೆ ಏನು, ಆರೋಗ್ಯದಲ್ಲೇ ಜೀವನ ಅಂತಂದ್ರೆ ನಾವು ಬದುಕಿನಲ್ಲಿ ಎಲ್ಲಾ ಸಾಧನೆಯನ್ನ ಮಾಡ್ಬೇಕು, ಏನೆಲ್ಲ ನಮ್ಮ ಮನೋ ಇಚ್ಛೆಗಳಿದೆ ಎಲ್ಲದನ್ನೂ ಈಡೇರಿಸ್ಕೊಳ್ಳಬೇಕು ಅಂತ ಇದ್ರೆ, ಹಿಮಾಲಯ ಪರ್ವತ ಹತ್ತದಾಗಿರ್ಬೋದು ಅಥವಾ ಹಣ ಗಳಿಸೋದಾಗಿರ್ಬೋದು ಅಥವಾ ಯಾವ ತರ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತ ಇದ್ರು, ಆ ಬದುಕಿಗೆ ಆ ದೇಹಕ್ಕೆ ಆರೋಗ್ಯ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್. ಉದಾಹರಣೆಗೆ ನಮ್ ಸರ್ ಇದನ್ನ ಬಹಳ ಚಂದ ಹೇಳ್ತಾ ಇರ್ತಾರೆ. ಈಗ ಒಂದು ಶುಗರ್ ಇದೆ ಅಂತ ತಗೊಳ್ಳೋಣ, ಯಾಕಂದ್ರೆ ಜಾಸ್ತಿ ಇವತ್ತೆಲ್ಲರ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಅಥವಾ ಹೆಚ್ಚಿಗೆ ಜನರ ಬದುಕಿನಲ್ಲಿ ಇರುವಂತದ್ದು ಈ ಶುಗರ್ ಕಾಯಿಲೆ ಇದೆ ಅಂತಂದ್ರೆ, ಅವನ್ ಮುಂದೆ ತಗೊಂಡೋಗಿ ನಾವು ಒಂದು ಬೌಲ್ ಜಾಮೂನ್ ಇಟ್ರೆ ತಿನ್ಬೇಕು ಅಂತ ಆಸೆ ಆಗ್ಬಹುದು, ಆದ್ರೆ ತಿಂದ್ರೆ ಎಲ್ಲಿ ಶುಗರ್ ಪಾಯಿಂಟ್ ಜಾಸ್ತಿ ಆಗ್ಬಿಡುತ್ತೋ, ಏರುಪೇರು ಆಗುತ್ತ ಅಂತ ಭಯ ಇರುತ್ತೆ. ಅಲ್ಲಿಗೆ ಆರೋಗ್ಯ ಇಲ್ಲ ನಮ್ಮ ಹತ್ರ ಅಂತಂದ್ರೆ ಆ ಜೀವನಕ್ಕೆ ಏನಿದ್ರು, ಎಷ್ಟು ಸಕಲ ಸೌಕರ್ಯಗಳು, ಎಷ್ಟೇ ಸಂಪತ್ತು ನಮ್ಮ ಹತ್ರ ಇದ್ರು ಆರೋಗ್ಯ ಇಲ್ಲ ಅಂತಂದ್ರೆ ಆ ಬದುಕಿಗೇನು ಅರ್ಥ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕೆ ಆರೋಗ್ಯದಲ್ಲೇ ಜೀವನ, ಅದನ್ನ ಆಯಸ್ಕಾಂತದಿಂದ ಆರೋಗ್ಯ ಮಾಹಿತಿ ಕಾರ್ಯಕ್ರಮ ಅಂತಂದ್ರೆ, ಈ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಕಷ್ಟು ಉಪಾಯಗಳಿದೆ. ಅದನ್ನ ನಾವು ಅದ್ಭುತವಾಗಿ ಇಟ್ಕೊಂಡು ಹೋಗ್ಲೇಬೇಕು ಅನ್ನುವಂತ ಕನಸಿರುವವರು ಎಷ್ಟೋ ಜನ ಇದ್ದಾರೆ. ಸೊ ಅದರಲ್ಲಿ ಒಂದು ಭಾಗವಾಗಿ ಆಯಸ್ಕಾಂತದಿಂದ ಹೇಗೆ ಒಂದು ಆರೋಗ್ಯವನ್ನು ಎಷ್ಟು ಅದ್ಭುತವಾಗಿ, ಎಷ್ಟು ಸುಲಭವಾಗಿ ಮಾಡಬಹುದು ಅನ್ನೋದನ್ನ ಈ ವೆಬಿನಾರ್ ಮುಖಾಂತರ ಅದ್ಭುತವಾಗಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಸೊ ಟೀಮ್ ಒನ್ ಇಂಡಿಯಾ ಅಂತ ಇದು ಇವತ್ತು ಭಾರತ ದೇಶದಾದ್ಯಂತ, ರಾಜ್ಯದಾದ್ಯಂತ ಒಂದು ಅದ್ಭುತವಾಗಿ ಆರ್ಗನೈಸೇಷನ್ ವೇದಿಕೆ ನಿಮ್ಗೆಲ್ಲರಿಗೂ ರೆಡಿ ಆಗ್ತಾ ಇದೆ. ಇದ್ರ ಮುಖಾಂತರ ನಾವು ಅದ್ಭುತವಾಗಿ ಈ ಒಂದು ಸೇವೆಯಲ್ಲಿ, ಆರೋಗ್ಯದಲ್ಲಿ ಜೀವನ ಹೇಳುವಂತ ಒಂದು ಅಭಿಯಾನದ ಸೇವೆಯಲ್ಲಿ ಸಾಕಷ್ಟು ಸಾವಿರಾರು ಜನ ಪ್ರತಿನಿಧಿಗಳು ಇದನ್ನ ಬಿಂಬಿಸ್ತಾ ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದರ ಒಂದು ಮೆಂಟರ್ಶಿಪ್ ಅಂತ ಹೇಳ್ಬೋದು ನಮ್ಮ ವೀರೇಶ್ ಐಬಿ ಸರ್. ನಿಮ್ಮೆಲ್ಲರ ಒಂದು ಕೃತಜ್ಞತೆಯ ಚಪ್ಪಾಳೆ ಇರ್ಲಿ ಇವರಿಗೆ. ಯಾಕೆ ಅಂತಂದ್ರೆ ಸರ್ ಈ ಬಗ್ಗೆ ಹೇಳಲಿಕ್ಕೆ ಒಂದ್ ನಿಮಿಷ ಹೇಳ್ತೀನಿ, ತುಂಬಾ ಸಂತೋಷ ಆಗತ್ತೆ. ಈ ವ್ಯಕ್ತಿ ಅಲ್ಲ, ಇದೊಂದು ಶಕ್ತಿ ಅಂತಾನೆ ಹೇಳ್ಬೋದು. ತಿಂಗಳದ ಕಡಿಮೆ ದಿನ, ಒಂದೆರಡು ದಿನಗಳು ಮಾತ್ರ ಮನೆ ಕಡೆ ಇದ್ದು ತನ್ನೆಲ್ಲಾ ದಿನಗಳನ್ನ, ತಮ್ಮ ಎಲ್ಲಾ ಒಂದು ಟೈಮ್ ಅನ್ನ, ಜೀವನದ ಟೈಮ್ ಅನ್ನ ಈ ಒಂದು ಸೇವೆಯ ಮುಖಾಂತರ ಟೀಮ್ ಒನ್ ಇಂಡಿಯಾಕ್ಕೆ ಹೈಯೆಸ್ಟ್ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮಂತವರಿಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಎಲ್ಲಾ ಕರ್ನಾಟಕ ರಾಜ್ಯದ 10ಕ್ಕೂ ಹೆಚ್ಚಿಗೆ ಜಿಲ್ಲಾ ಕೇಂದ್ರಗಳಲ್ಲಿ ಅಭಿಯಾನಗಳನ್ನ ನಡೆಸ್ತಾ ಇರುವಂತ ವ್ಯಕ್ತಿ. ಸೊ ಅಪರೂಪಕ್ಕೆ ಒಂದೊಂದ್ಸಲ ವೆಬಿನಾರ್ ಅಲ್ಲೂ ಸಿಗ್ತಾರೆ. ಸೊ ಇವರಿಗೆ ನಿಮ್ಮೆಲ್ಲರ ಒಂದು ಕೃತಜ್ಞತೆ ಚಪ್ಪಾಳೆ ಇರ್ಲಿ. ಜೊತೆಗೆ ಈ ಒಂದು ಸ್ಲೈಡಿಗೆ ಬಂದ್ಬಿಟ್ರೆ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾವು ಆರೋಗ್ಯದ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಅನಿಸ್ತಾ ಇದೆ, ಹೆಲ್ತ್, ಹಾಸ್ಪಿಟಲ್, ಮೆಡಿಕಲ್, ಆಂಬುಲೆನ್ಸ್. 40 ವರ್ಷದ ಹಿಂದೆ ಆಂಬುಲೆನ್ಸ್ ಇತ್ತ ಅಂತಂದ್ರೆ ಆಂಬುಲೆನ್ಸ್ ಇರ್ಲಿಲ್ಲ. ಮೆಡಿಕಲ್ ಅಂತಂದ್ರೆ ಎಲ್ಲೋ ತಾಲೂಕಿಗೊಂದು ಅಥವಾ ಹಾಸ್ಪಿಟಲ್ ಜಿಲ್ಲೆಗೊಂದಿತ್ತು, ತಾಲೂಕಿಗೊಂದಿತ್ತು. ಹೆಲ್ತ್ ಅದ್ಭುತವಾಗಿತ್ತು. ಅದೇ ಸ್ವಲ್ಪ 20 ವರ್ಷದ ಹಿಂದೆ ಬಂದ್ಬಿಡೋಣ ಅಂದ್ರೆ ಈಗ 2023ರಲ್ಲಿ ಇದೀವಿ. 2000 ಇಸ್ವಿಯ ಒಂದು ಟೈಮು. ಆ ಟೈಮಲ್ಲಿ ಆಂಬುಲೆನ್ಸಿನ ಸೌಂಡ್ ಕೇಳಲಿಕ್ಕೆ ನಮಗೆ ಸ್ಟಾರ್ಟ್ ಆಯ್ತು ಎಲ್ಲೋ ಒಂದ್ ಕಡೆ. ಆವಾಗ ನಮ್ಗೆ ಸ್ವಲ್ಪ ಭಯ ಇತ್ತು. ಏನು ಅಂತಂದ್ರೆ ನಾವೆಲ್ಲ ಚಿಕ್ಕಂದಿನಲ್ಲಿ ಆ ಟೈಮ್ ನಲ್ಲಿ ಇರುವಾಗ ಆಂಬುಲೆನ್ಸಿನ ಸೌಂಡ್ ಕೇಳ್ತು ಅಂತಂದ್ರೆ ಹೊರಗ್ ಬಂದು ಯಾರಿಗೋ ಏನೋ ಆಯ್ತಿರ್ಬೇಕು ಅಂತ ನೋಡುವಂತ ಒಂದು ಭಯ ಇತ್ತು. ಮೆಡಿಕಲ್ಗಳು ದಿನೇ ದಿನೇ ನಿಧಾನಕ್ಕೆ ಜಾಸ್ತಿ ಆಗ್ತಾ ಬಂದ್ವು, ಹಾಸ್ಪಿಟಲ್ಗಳು ಹಾಗೆ ಜಾಸ್ತಿ ಆಗ್ತಾ ಬಂತು. ಅದ್ರ ಅರ್ಥ ಏನು, ಆಂಬುಲೆನ್ಸ್ ಜಾಸ್ತಿ ಆಯ್ತು, ಮೆಡಿಕಲ್ ಜಾಸ್ತಿ ಆಗ್ತದೆ, ಹೆಲ್ತ್ ಅನ್ನ ಕೈ ಬಿಡ್ತಾ ಬರ್ತಾ ಇದ್ವಿ, ಕಳ್ಕೊಳ್ತಾ ಬರ್ತಾ ಇದ್ವಿ. ಈಗ ಪ್ರೆಸೆಂಟಿಗೆ ಬಂದ್ಬಿಡೋಣ. ಪ್ರೆಸೆಂಟಿಗೆ ಬಂದ್ರೆ
ನಿಮಗೆ ಗೊತ್ತಿದೆ ಕಿರಾಣಿ ಸ್ಟೋರ್ಸ್ಗಿಂತ ಜಾಸ್ತಿ ಯಾವ್ದಿದೆ? ಮೆಡಿಕಲ್ ಸ್ಟೋರ್ಸ್ ಇದೆ. ಆಂಬುಲೆನ್ಸ್ ಗಳು ಕುಯ್ 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 ಅಂದ್ರು ಸೈಡ್ ಬಿಡಕ್ ಯಾರಿಗೂ ಟೈಮು ಇಲ್ದೇ ಇರೋ ಟೈಪ್ ಅಲ್ಲಿ ಇದೀವಿ. ಹೆಲ್ತ್ ಅಂತಂದ್ರೆ BP ಶುಗರ್ ಅದು ಬಿಡ ಮರ್ಯ 2 ಟ್ಯಾಬ್ಲೆಟ್ ತಗೊಂಡ್ರೆ ಆಯ್ತು ಅನ್ನೋ ಲೆಕ್ಕಕ್ಕೆ ಬಂದ್ ಮುಟ್ಟಿದೀವಿ. ಇನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 2043ಕ್ಕೆ ಇನ್ 20 ವರ್ಷ ಹೋದ್ಮೇಲೆ ನಾವು ಮತ್ತೆ ನಮ್ಮ ಮಕ್ಕಳು, ಈಗ ನೀವ್ ಇಲ್ಲಿ ವೆಬಿನಾರ್ ಅಲ್ಲಿ ಯಾರೆಲ್ಲ ಕೂತಿದ್ದೀರಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ಏನ್ ಹೇಳ್ತೀವಿ, ಅವರೆಲ್ಲರೂ ಅನುಭವಿಸುವ ಕಾಲ. ಆ ಒಂದು ಕಾಲದಲ್ಲಿ ಆಂಬುಲೆನ್ಸ್ ಹೆಂಗಿರ್ಬೋದು, ಮನೆ ಒಳಗೆ ಹಾಸ್ಪಿಟ್ಲು, ಮನೆಯಲ್ಲೇ ಎಲ್ಲಾ ಮೆಡಿಕಲ್, ಸೂಜಿ ಸುಚ್ಗಳದು, ಹಳ್ಳಿಯಲ್ಲೇ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಂದ್ರು ನಾವೇನು ಆಶ್ಚರ್ಯ ಪಡ್ಬೇಕಾಗಿದ್ದಿಲ್ಲ. ಹೆಲ್ತ್ ಏನಾಗ್ಬೋದು. 2040ಕ್ಕೆ ದೇಶ ಸೂಪರ್ ಪವರ್ ಅಂತೆ. ಒಂದ್ಸಲ ನಾವು ದೇಶದ ರೇಷಿಯೋವನ್ನ ನೋಡೋಣ, ರೋಗ ಹೆಂಗಿರ್ಬೋದು. ಇದು ಲಾಸ್ಟ್ ಇಯರ್ ಇಂದ ರೇಷಿಯೋ ನೋಡಿ. 8 ಲಕ್ಷ ಜನ ಕ್ಯಾನ್ಸರ್ ಇಂದ 2022ದಲ್ಲಿ ಸತ್ತಿದ್ದಾರೆ, ಕ್ಯಾನ್ಸರ್ ಇಂದ ಡೆತ್ ಆಗಿದ್ದಾರೆ ಅಂತ ಲಾಸ್ಟ್ ಇಯರ್ ಇದ್ದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂತದ್ದು. ಹಾಗೆ ನಾವು ಒಂದ್ ಸ್ವಲ್ಪ ಮುಂದೋಗಿ ನೋಡಿದ್ರೆ ಒಂದು ದೇಶದಲ್ಲಿ 30% ಜನರಿಗೆ BP ಇದೆಯಂತೆ. ಹೈ BP ಇರ್ಬೋದು, ಲೋ BP ಇರ್ಬೋದು. 10 ಕೋಟಿ ಜನ ಶುಗರ್ ಅಲ್ಲಿ ಇದಾರಂತೆ. 2ರಲ್ಲೂ ಇದ್ದವರು ನೀವೇ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು. ಇನ್ನು 55% ಜನರಿಗೆ ನಿದ್ದೆ ಸರಿ ಬರ್ತಾ ಇಲ್ಲಂತೆ. ದೇಶದ ಜನಸಂಖ್ಯೆಯಲ್ಲಿ 55% ಜನರಿಗೆ ಅಂತಂದ್ರೆ 10 ಜನರನ್ನ ನಿಲ್ಸಿ ನೀವು ನಿದ್ದೆ ಚೆನ್ನಾಗ್ ಬರ್ತಾ ಇದೆಯಾ ಅಂತ ಕೇಳಿದ್ರೆ 5ರಿಂದ 7 ಜನ ಏನ್ ಹೇಳ್ತಾ ಇದಾರಂತೆ, ನನಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. BP, ಶುಗರು, ನಿದ್ರಾಹೀನತೆ ಇದೆಲ್ಲದೂ ಕಾಡ್ತಾ ಇರೋರ್ ಸಂಖ್ಯೆ ಹೇಳಿದ್ರೆ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಎಲ್ಲಿದ್ದಾರೆ? ಕಾಯಿಲೆ ಒಳಗೆ ಇದ್ದಾರೆ. ಇದು ನಮ್ಮ ದೇಶದ ಕಾಯಿಲೆ ರೇಷಿಯೋ. ಇವತ್ತು ಭಾರತ ದೇಶ ಶುಗರಿನ ಕ್ಯಾಪಿಟಲ್ ಆಗಿದೆ. ಈ ವಿಚಾರ ನಿಮ್ಗೆ ಗೊತ್ತಿರ್ಲಿ ಅಂತ ಈ ವಿಚಾರವನ್ನು ತಿಳಿಸ್ತಾ ಇದೀವಿ. 2025ಗೆ ಇದು ಹಾರ್ಟ್ ಅಟ್ಯಾಕಿನ ಕ್ಯಾಪಿಟಲ್ ಆಗತ್ತಂತೆ. ಇನ್ನು 37 ಅಷ್ಟೊತ್ತಿಗೆ ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ ಮನೆಯಲ್ಲಿ 1ರಿಂದ 2 ಪೇಷಂಟ್ಗೆ ಇದ್ದೇ ಇರುತ್ತೆ ಅಂತ ಇದು ಗೂಗಲ್ ರಿಸರ್ಚ್ ನೀವೇ ಹೊಡೆದ್ರು ಕೂಡ ಬರ್ತಾ ಇದೆ. ಹಾಗಿದ್ಮೇಲೆ ಈಗ ನಾನ್ ಹೇಳ್ತಾ ಇರೋದು ಈ ಮ್ಯಾಗ್ನೆಟ್ ಥೆರಪಿ, ಆಯುಷ್ ಮಂತ್ರಾಲಯ ಏನ್ ಹೇಳ್ತಾ ಇದೆ ಅಂದ್ರೆ ಇದರಿಂದ ರಿವರ್ಸ್ ಬರೋದಕ್ಕೆ, ಒಂದ್ ವೇಳೆ ಯಾರಿಗಾದ್ರೂ ಇದು ಬಂದಿದೆ ಅಂತಂದ್ರೆ ಅದರಿಂದ ಸರಳವಾಗಿ ರಿವರ್ಸ್ ಬರ್ಲಿಕ್ಕೆ, ಜೊತೆಗೆ ಮುಂದೆ ನಮಗೆ ಬರದೇ ಇರುವ ಹಾಗೆ ಕಾಪಾಡಿಕೊಳ್ಳಲಿಕ್ಕೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಹೇಳುವಂತ ಒಂದು ಮಾತಿಗೆ ಅರ್ಥ ಕೊಡ್ಲಿಕ್ಕೆ ಈ ಮ್ಯಾಗ್ನೆಟ್ ಥೆರಪಿ ಒಂದು ಅದ್ಭುತವಾಗಿ ಸಹಾಯ ಮಾಡುತ್ತೆ ಅಂತ ಡೀಟೇಲ್ ಆಗಿ ನಾವು ಈ ವೆಬಿನಾರ್ ಅಲ್ಲಿ 1 by 1 ನೋಡ್ತಾ ಹೋಗೋಣ ಹೇಗೆ ಅಂತ. ಸೊ ನಿಮ್ಮನ್ನೆಲ್ಲ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾ, ಈ ಬಯೋಟೋರಿಯಂ ಹೇಳುವಂತ ಒಂದು ಸಂಸ್ಥೆ ಮುಂಬೈಯಲ್ಲಿರುವಂತದ್ದು, ಅದು ಈ ಒಂದು ಮ್ಯಾಗ್ನೆಟಿಕ್ ಥೆರಪಿಯನ್ನ ಅದ್ಭುತವಾಗಿ ಜನರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಲೊಕೇಟ್ ಆಗಿರುವಂತದ್ದು ಮುಂಬೈಯಲ್ಲಿ, ಅದರದೇ ಆದಂತ ಓನ್ ಮ್ಯಾನುಫ್ಯಾಕ್ಚರಿಂಗ್ ವ್ಯವಸ್ಥೆಯನ್ನು ಹೊಂದಿರುವಂತದ್ದು. ವಿಷನ್ ಬಂದ್ಬಿಟ್ರೆ ತುಂಬಾ ಅದ್ಭುತವಾದಂತ ಕೆಲಸ ಮಾಡ್ತಾ ಇದೆ. ದೇಶದಲ್ಲೇ ಅಲ್ಲ, ಇನ್ನು ಸ್ವಲ್ಪದೇ ದಿನದಲ್ಲಿ 150 ಕಂಟ್ರಿಗಳಿಗೆ ಈ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ಬೇಕು ಹೇಳುವಂತ ಒಂದು ಅದ್ಭುತವಾದಂತ ಧ್ಯೇಯವನ್ನ ಇಟ್ಕೊಂಡಂತ ಕಂಪನಿ. ಇದರ ಕ್ಯಾಪ್ಟನ್ಶಿಪ್ ಬಂದ್ಬಿಟ್ಟು ಮಿಸ್ಟರ್ ಸಾಗರ್ ಜೋಶಿ ಅಂತ, ಅವರನ್ನ ಡಾಕ್ಟರ್ ಸಾಗರ್ ಜೋಶಿ ಅಂತಾನೆ ಕರಿಬೇಕು. ಯಾಕೆಂದ್ರೆ ಇದೇ ಒಂದು ನಿಯೋಡಿಮಿಯಂ ಮ್ಯಾಗ್ನೆಟ್ಟಿನ ಮೇಲೆ ಆಳವಾಗಿ ಅಧ್ಯಯನವನ್ನ ನಡೆಸಿ ಅದರ ಮೇಲೆ PhD ಯನ್ನು ಕೂಡ ಮಾಡಿ ತನ್ನದೇ ಆದಂತ ಒಂದು ಓನ್ ಮ್ಯಾನುಫ್ಯಾಕ್ಚರ್ ಹಬ್ ಅನ್ನು ಹೊಂದಿದಂತ ವ್ಯಕ್ತಿ. ಕಳೆದ 13-14 ವರ್ಷಗಳಿಂದ ಈ ಒಂದು ನಿಯೋಡಿಮಿಯಂ ಮ್ಯಾಗ್ನೆಟ್ಟಿನ ಮೇಲೆ ತುಂಬಾ ಅಧ್ಯಯನವನ್ನ ಮಾಡಿದ್ದಾರೆ. 24 ಅಲ್ಲ 48 ಗಂಟೆ ನಿಲ್ಸಿದ್ರು ನಿರರ್ಗಳವಾಗಿ ಮಾತಾಡುವಂತ ವ್ಯಕ್ತಿ, ತುಂಬಾ ಡೇರ್ ಅಂಡ್ ಡೈನಾಮಿಕ್ ಆಗಿರುವಂತವ್ರು, ಎಷ್ಟೋ ಜನರ ಬದುಕಿನಲ್ಲಿ ಆರೋಗ್ಯದಲ್ಲಿ ಆಶಾಕಿರಣವಾಗಿರುವಂತ ವ್ಯಕ್ತಿ. ನಮ್ಮೆಲ್ಲರ ಒಂದು ಕೃತಜ್ಞತೆಯ ಚಪ್ಪಾಳೆ ಅವ್ರಿಗೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಎಸ್, ನೇರವಾಗಿ ನಾವು ವಿಚಾರಕ್ಕೆ ಬಂದ್ಬಿಡೋಣ. ಈಗ ರೋಗದ ಒಂದು ವಿಚಾರವನ್ನ ತಿಳ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ನಾನು ಕೆಲವು ವಿಚಾರಗಳನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊಂಡು, ಏನು ಎಷ್ಟು ರೋಗದಲ್ಲಿ ನಾವು ರೇಷಿಯೋದಲ್ಲಿ ಇದ್ದೇವೆ ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಫಾರ್ ಹೆಲ್ದಿ ಲೈಫ್. ಈಗ ಆರೋಗ್ಯಯುತವಾದಂತ ಬದುಕನ್ನು ನಡೆಸಬೇಕು ನಾವು ಅಂತ ಡಿಸೈಡ್ ಮಾಡಿದ್ದೆ. ನಾವು ಈ ಎಲ್ಲಾ ಪಾರ್ಟ್ ಅಲ್ಲಿ ಇರ್ಲೇಬೇಕು. ಡೈಲಿ ಎಕ್ಸರ್ಸೈಸ್ ಮಾಡ್ಬೇಕು, ಆಲ್ ನ್ಯೂಟ್ರಿಷನ್ ವ್ಯಾಲ್ಯೂ, ಒಳ್ಳೆ ಆಹಾರವನ್ನ ತಿನ್ಬೇಕು. ಅನ್ಹೆಲ್ದಿ ಫುಡ್ ಅಂದ್ರೆ ಅವಾಯ್ಡ್, ಅನ್ಹೆಲ್ದಿ ಫುಡ್ ಅಂದ್ರೆ ಬೇಡದಿರುವ ಆಹಾರದಿಂದ ದೂರ ಇರ್ಬೇಕು, ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ಈ ಸೈಡ್ ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುವಂತ ವಿಚಾರ. ಪ್ರಾಣಾಯಾಮ, ಯೋಗವನ್ನ ಮಾಡ್ಬೇಕು, ಒಳ್ಳೆ ಆಹಾರ, ಪೋಷಕಾಂಶ ಭರಿತವಾದಂತ ಆಹಾರವನ್ನ ತಿನ್ಬೇಕು. ಈಗ ಜಂಕ್ ಫುಡ್ ಅಥವಾ ಬೇಡದಿರುವ ಆಹಾರ ಅಂತ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಬರುವಂತದ್ದೇನು?
ಜಂಕ್ ಫುಡ್ ಇರ್ಬೋದು, ಬೇಕರಿ ಫುಡ್ ಇರ್ಬೋದು, ಇದು ಬೇಡದಿರುವ ಆಹಾರ ಅಂತ ಬರುತ್ತೆ. ಆದ್ರೆ ನಾವೆಲ್ಲಾ ಅಭಿಯಾನಗಳಲ್ಲಿ, ಲೈವ್ಗಳಲ್ಲಿ ಈ ವಿಚಾರವನ್ನ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ನಾವಿವತ್ ಬಳಸ್ತಾ ಇರುವಂತ ಅಡಿಗೆ ಎಣ್ಣೆ ಏನಿದೆ ಅದು ಹೈಯೆಸ್ಟ್ ಇವತ್ತು ಆರೋಗ್ಯವನ್ನ ಹಾಳು ಮಾಡೋದ್ರಲ್ಲಿ, ಹಾರ್ಟ್ ಅಟ್ಯಾಕ್, ಕೊಲೆಸ್ಟ್ರಾಲ್ ಜಮಾ ಆಗೋದ್ರಲ್ಲಿ, ಅದರಲ್ಲೆಲ್ಲ ಬಹಳ ದೊಡ್ಡ ಪಾತ್ರ ವಹಿಸ್ತಾ ಇರುವಂತದ್ದು ಅಡಿಗೆ ಎಣ್ಣೆ. ಆ ಪ್ಯಾಕೆಟ್ ಎಣ್ಣೆ ಪ್ಯಾರಾಫಿನ್ನಿನ ಒಂದು ಕೊನೆ ಹಂತ. ಅದಕ್ಕೆ ಏನ್ ಎಸೆನ್ಸ್ ಮಿಕ್ಸ್ ಮಾಡ್ತಿರೋ ಆ ಒಂದು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೊಬ್ಬರಿ, ಶೇಂಗಾ ಹಾಕಿದ್ರೆ ಶೇಂಗಾ, ಆ ಎಸೆನ್ಸ್ ಹಾಕಿದ್ರೆ ಸಾಕು ಆ ಎಣ್ಣೆಯ ರೂಪವನ್ನ ತಾಳುತ್ತೆ ಅಂತ ಹೇಳ್ತಾರೆ. ಸೊ ಮ್ಯಾಕ್ಸಿಮಮ್ ನಾವಿವತ್ತು ಗಾಣದ ಎಣ್ಣೆಗೆ ಹೋಗ್ಲೇಬೇಕಾಗಿದೆ ಆ ಒಂದು ಆಹಾರ ಪದ್ಧತಿಗೆ ಬಂದ್ರೆ. ಇನ್ನು 5 ಬೆಳೆಯನ್ನ ನಾವಿವತ್ತು ಬಿಡ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಅದು ಬಿಳೆ ಮೈದಾ ಇರ್ಬೋದು, ಬಿಳೆ ಉಪ್ಪು, ಬಿಳೆ ಸಕ್ಕರೆ, ಬಿಳೆ ಹಾಲು, ಬಿಳೆ ಅಕ್ಕಿ. ಇದನ್ನ ಬಿಡದೆ ಹೋದ್ರೆ ಸಪೋಸು ತುಂಬಾ ನಷ್ಟವನ್ನ ಅನುಭವಿಸ್ತೀವಿ. ಸೊ ಅದೇ ತರ ಇನ್ನು ನಾವು ತಿಂತಾ ಇರುವಂತ ವೆಜ್ ಇರ್ಬೋದು, ನಾನ್ ವೆಜ್, ತರಕಾರಿಗಳು, ಹಾಗೆ ಮಾಂಸಗಳು ಯಾವುದೇ ಇರ್ಬೋದು, ಆದಷ್ಟು ಕೆಮಿಕಲ್ ರಹಿತವಾಗಿದ್ದನ್ನ ತಿನ್ನಲೇಬೇಕು. ಆರ್ಗ್ಯಾನಿಕ್ ಕಡೆ ಮುಖ ಮಾಡ್ಲೇಬೇಕು. ಪ್ರಯತ್ನ ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನೋದು ಇಲ್ವೇ ಇಲ್ಲ. ಸೊ ಅದನ್ನ ನಾವಿವತ್ತು ಮಾಡ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಆದ್ರೆ ಇನ್ನು ಫಿಸಿಕಲ್ ಆಕ್ಟಿವಿಟೀಸಿಗೆ ಬಂದ್ಬಿಡೋಣ. ಅಲ್ಲೂ ಕೂಡ ಇವತ್ತು ನಾವು ಯಂತ್ರಗಳಿಗೆ ದಾಸರಾಗಿದ್ದೇವೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ನಮ್ಮ ದೈನಂದಿನ ಆಕ್ಟಿವಿಟೀಸ್ಗಳು ಯಾವುದೇ ರೀತಿಯಾದಂತಹ ಒಂದು ಯಂತ್ರಕ್ಕೆ ಸಂಬಂಧ ಇಲ್ಲದೆ ದೇಹವನ್ನ ದಂಡಿಸಿ ಮಾಡುವ ಯಾವುದೇ ಕಾರ್ಯದಲ್ಲೂ ನಾವೇನು ಹೆಚ್ಚಿಗೆ ಶ್ರಮ ವಹಿಸ್ತಾ ಇಲ್ಲ. ಹೆಚ್ಚಿಗೆ ಪಾಲು ಜನರು ಅಲ್ಲಿ ಏನ್ ಮಾಡ್ತಾ ಇದ್ದೀವಿ, ಶ್ರಮ ವಹಿಸ್ತಾ ಇಲ್ಲ. ಎಲ್ಲಾ ಆಕ್ಟಿವಿಟೀಸ್ಗಳು, ಬೀಸೋದಿರ್ಬೋದು, ನೀರ್ ತೆಗಿಯೋದಿರ್ಬೋದು, ತೋಟಕ್ಕೆ ಹೋಗೋದಿರ್ಬೋದು, ಒಂದ್ ಸ್ವಲ್ಪ ಆಫೀಸಿಗೆ ಹೋಗೋದಿರ್ಬೋದು, ಎಲ್ಲದೂ ನಮ್ದು ಯಂತ್ರಗಳ ಮುಖಾಂತರನೇ ನಡೀತಾ ಇದೆ. ಸೊ ಇದೆಲ್ಲ ಮಾಡೋದ್ರಿಂದ ಒಳ್ಳೆ ಆರೋಗ್ಯ ಬರುತ್ತೆ. ಹೌದು ಮೇಡಮ್, ಗೊತ್ತಿದೆ, ಚೆನ್ನಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಬ್ಯುಸಿ ಲೈಫ್ ಏನ್ ಮಾಡಿದೆ ಕೇಳಿದ್ರೆ ಅದನ್ನ ಮಾಡಕ್ಕೆ ತೊಂದರೆ ಮಾಡ್ತಾ ಇದೆ. ಆದ್ರೆ ನಾನಿವತ್ತು ಒಂದು ಖುಷಿ ವಿಚಾರ ಹೇಳ್ತೀನಿ, ಇದನ್ನ ಮಾಡ್ಲೇಬೇಕು, ಮಾಡ್ತಾ ಇದೀರಿ ಅಂತ ತುಂಬಾ ಒಳ್ಳೇದು. ಆದ್ರೆ ನೀವು ಸಪೋಸ್ ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀರಿ, ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಮಲಗೋದು ಅಂದ್ರೆ ಎಲ್ಲರಿಗೂ ಇಷ್ಟನಾ? ಇಷ್ಟನೇ ಇಷ್ಟ ಮೇಡಮ್. ನೀರ್ ಕುಡಿಯೋದು ಅದು ಅಷ್ಟೇ, ಇಷ್ಟನೋ ಕಷ್ಟನೋ ಜೀವನದ ಒಂದು ಅವಿಭಾಜ್ಯ ಸ್ಥಿತಿ ಅಂತ ಹೇಳ್ಬೋದು. ಅದನ್ನ ನಾವು ಮಾಡ್ಲೇಬೇಕು, ಮಲಗಲೇಬೇಕು. ಸೊ ಆ ಮಲಗೋದ್ರಿಂದ, ನೀರ್ ಕುಡಿಯೋದ್ರಿಂದನೂ ಅದ್ಭುತವಾಗಿ ಆರೋಗ್ಯವನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಇಲ್ಲಿರೋ ಎಷ್ಟೋ ಜನರಿಗೆ ಹೀಗೆಲ್ಲ ಇದೆಯಾ ಮೇಡಮ್? ನಿಮ್ಮ ಪ್ರಶ್ನೆ ಏನ್ ಬರ್ಬೋದು, ಈಸ್ ಇಟ್ ಈಸ್ ಪಾಸಿಬಲ್? ಎಂತೆಂತ ದೊಡ್ಡ ಹಾಸ್ಪಿಟ್ಲ್ ಇದೆ, ಯಾರೆಲ್ಲ ಎಂತೆಂತ ಡಬಲ್, ಟ್ರಿಬಲ್, 10 ಡಿಗ್ರಿ ತಗೊಂಡ್ ಡಾಕ್ಟರ್ ನೋಡಿದೀವಿ. ಹಿಂಗೆಲ್ಲ ಇದೆ. ನಾನು ಅನ್ನುವಂಥದ್ದು ಈ ಭೂಮಿ ಮೇಲೆ ಏನು ಇಲ್ಲ. ಅದಕ್ಕೆ ನಮ್ ಸರ್, ಗುರುಗಳು ಎಲ್ಲ ನಮ್ಗೆ ಹೇಳ್ಕೊಡೋದು ಏನು ಕೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಇವತ್ತು ಈ ಒಂದು ಪಂಚತತ್ವಗಳಿಗೆ ದಿನಾ ನಮಸ್ಕಾರ ಮಾಡಿ ಹೇಳ್ಬೇಕು ಮಗ, ಇವು ನಮ್ಮ ಫ್ಯಾಮಿಲಿ ಮಗ ಅಂತ ಹೇಳಿದ್ರೆ ಅವರಲ್ಲಿ ಅಹಂಕಾರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಶಕ್ತಿ ನಮ್ಮನ್ನ ಕಾಪಾಡ್ತಾ ಇದೆ ಅನ್ನೋದು ತುಂಬಾ ಕಡಿಮೆ ನಾವು ತಿಳ್ಕೊಂಡಿದೀವಿ. ಓದಿನಲ್ಲೂ ನಮ್ಗೆ ಅಲ್ಲೋ ಇಲ್ಲೋ ಬಂದ್ರೆ ಅದು ಇವತ್ತು ಇಲ್ಲಿ ಕೂತಿರೋ ಕೆಲವೊಬ್ರಿಗೆ ಗೊತ್ತಿರಬಹುದು ಅಥವಾ ಮರ್ತೂ ಇರ್ಬೋದು. ಆ ಶಕ್ತಿಯ ಬಗ್ಗೆ ಇವತ್ತು ನಮ್ಮ ವೆಬಿನಾರ್ ಇದೆ. ಸೊ ಆ ಶಕ್ತಿ ನಮ್ಗೆ ಎಷ್ಟು ಅವಶ್ಯಕ ಇದೆ, ಎಷ್ಟು ಅನಿವಾರ್ಯತೆ ಇದೆ ಅನ್ನೋದ್ರ ಬಗ್ಗೆ ಇವತ್ ನಾವು ಹೇಳಲೇಬೇಕಾಗಿದೆ. ಭೂಮಿ ಅಂದ್ರೆ ನಮ್ಗೇನು ಇದೆ? ಭೂಮಿ ಅಂದ್ರೆ ಇದು ನನ್ನ RTC, ಇದು ನಮ್ಮನೆ ಜಾಗ, ಇದು ನಮ್ಮ ಶಾಲೆ, ನಮ್ಮೂರು. ಭೌಗೋಳಿಕ ವ್ಯಾಪ್ತಿ ಮಾತ್ರ ನಮ್ಗೆ ಭೂಮಿಯಲ್ಲಿ ಗೊತ್ತಿರುವಂತದ್ದು. ಅದ್ರ ಬಿಟ್ರೆ ಇನ್ನು ನಮ್ಗೆ ಅದೊಂದು ನಿಲ್ಲಲಿಕ್ಕೆ, ಉಳಿಲಿಕ್ಕೆ ಇರುವಂತ ಒಂದು ಘನ ವಸ್ತು, ಕಲ್ಲು ಮಣ್ಣಿನಿಂದ ಕೂಡಿರುವಂತ ಒಂದು ವಸ್ತು ಅಂತ ಅಷ್ಟೇ ಇರುವುದು ನಮ್ಮ ಕಲ್ಪನೆ ಇದೆ. ಆದ್ರೆ ಭೂಮಿಯಲ್ಲಿರುವ ಯಾವುದೋ ಒಂದು ಶಕ್ತಿಯೇ ನಮ್ಮ ದೇಹಕ್ಕೆ ಹೇಗೆ ನಾಲ್ಕಲ್ಲಿರುವ ಆ ಶಕ್ತಿ ನಮ್ಮ ದೇಹವನ್ನ ಕಾಪಾಡ್ತಾ ಇದೆಯೋ ಅಥವಾ ಜೀವ ಸಂಕುಲಗಳನ್ನ ಕಾಪಾಡ್ತಾ ಇದೆಯೋ, ಭೂಮಿ ಒಂದು ಮ್ಯಾಗ್ನೆಟ್ ಎನರ್ಜಿ. ಭೂಮಿ ಮ್ಯಾಗ್ನೆಟ್. ಆ ಎನರ್ಜಿ ನಮ್ಮ ದೇಹವನ್ನ ಹೇಗೆ ಕಾಪಾಡ್ತಾ ಇದೆ ಅನ್ನೋದನ್ನೇ ಇಲ್ಲಿ ಒಂದು ಸರಳವಾಗಿ, ಸಂಕ್ಷಿಪ್ತವಾಗಿ ತಿಳಿಸಿಕೊಡುವಂತ ಒಂದು ಪ್ರಯಾಸವನ್ನ ಮಾಡ್ತಾ ಇದ್ದೇವೆ. ಸೊ ಈ ಭೂಮಿ ಏನು ಅಂತಂದ್ರೆ, ಭೂಮಿ ಇನ್ನರ್ ಕೋರ್, ಔಟರ್ ಕೋರ್ ಅಲ್ಲಿ ತುಂಬಾ ವಿಚಾರ ಇದೆ. ನಾವ್ ಅಷ್ಟೆಲ್ಲ ಹೋಗೋದ್ ಬೇಡ. ಆ ಭೂಗರ್ಭದ ಒಳಗೆ 6,000 ಕಿಲೋಮೀಟರ್ನ ಒಳಗೆ 5,000 ಡಿಗ್ರಿ ಸೆಲ್ಸಿಯಸ್ ಹೀಟ್ ನಲ್ಲಿ ನಮ್ಗೆ ಕಲ್ಪನೆನೂ ಬರಲ್ಲ. ಆ ವಾತಾವರಣ ಇಲ್ಲಿ, ಆ ಕಾಂತೀಯ ಶಕ್ತಿ ಇರುವಂತದ್ದಕ್ಕೆ ಜೀವರಾಶಿಗಳು ಜೀವಂತವಾಗಿದೆ ಹೇಳುವಂತದ್ದು ನಮ್ಗೆ ಸೈನ್ಸ್ ಮುಖಾಂತರ ಗೊತ್ತಾಗುತ್ತೆ. ಹಾಗಾದರೆ ಈ ಮ್ಯಾಗ್ನೆಟಿಕ್
ಎನರ್ಜಿ ಒಂದು ದೇಹಕ್ಕೂ ಏನು ಸಂಬಂಧ ಸಂಪರ್ಕ ಅಂತ ಬಂದ್ರೆ, ಇದೇ ಒಂದು ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಮನುಷ್ಯನ ಥಾಟ್ ಪ್ರೊಸೆಸ್ ಇರ್ಬೋದು, ಹಾರ್ಟ್ ಬೀಟ್ಸ್ ಇರ್ಬೋದು, ಎಲ್ಲದೂ ನೇರವಾಗಿ ಅರ್ತ್ ಮ್ಯಾಗ್ನೆಟಿಕ್ ಎನರ್ಜಿಗೆ ಕನೆಕ್ಟಿವಿಟಿ ಇದೆ. ಮನುಷ್ಯನಲ್ಲೂ ಕೂಡ ಅದೇ ರೀತಿಯ ಅಂತ ಒಂದು ಎನರ್ಜಿ ಹೊರಹೊಮ್ಮುತ್ತೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಳು ಕೂಡ ಇಲ್ಲಿ ಹೊರಹೊಮ್ಮುತ್ತೆ ಅನ್ನೋ ವಿಚಾರ ನಮಗೆ ಗೊತ್ತಾಗ್ತಾ ಬರುತ್ತೆ. ಹಾಗೆ ಅಂತಂದ್ರೆ ಬಂದ್ರೆ, ಹಾಗಾದ್ರೆ ಈ ಒಂದು ಮನುಷ್ಯನ ದೇಹ, ಈಗ ನಮ್ಗೆ ಭೂಮಿ ಗೊತ್ತಾಯ್ತು, ಮ್ಯಾಗ್ನೆಟಿಕ್ ಎನರ್ಜಿ ಗೊತ್ತಾಯ್ತು, ಇದು ದೇಹಕ್ಕೆ ಹೇಗೆ ಸಂಪರ್ಕ ಅಂತ ಗೊತ್ತಾಗ್ಬೇಕು ಅಂತಂದ್ರೆ, ಆಗ ಆ ದೇಹ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪನಾದ್ರೂ ಬೇಸಿಕ್ ಥಿಂಗ್ಸ್, ನಾವೆಲ್ಲ ಏನು ಸೈನ್ಸ್ ಸ್ಟೂಡೆಂಟ್, ನಾನು ಕಲ್ತಿದ್ದು ಏನು ಸೈನ್ಸ್ ಅಲ್ಲ, ಬಟ್ ಈ ವಿಚಾರಕ್ಕೆ ಅಂತ ಬಂದಾಗ ಒಂದು ಸ್ವಲ್ಪ ಮಟ್ಟಿಗಾದ್ರೂ ನಮ್ಗೆ ಮನುಷ್ಯನ ದೇಹದ ಬಗ್ಗೆ ಬೇಸಿಕ್ ಥಿಂಗ್ಸ್ ಆದ್ರೂ ಗೊತ್ತಿಲ್ಲ ಅಂತಂದ್ರೆ, ಮುಂದೆ ನಾವು ಸುಮ್ನೆ ಒಂದೇ ಕೆಲಸ ಮಾಡ್ಬೇಕಾಗತ್ತೆ. ಏನು ಕೇಳಿದ್ರೆ, ಡಾಕ್ಟರ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇರ್ಬೇಕಾಗತ್ತೆ, ಹಾಸ್ಪಿಟಲ್ಸ್ ಅನ್ನ ಶಿಫ್ಟ್ ಮಾಡ್ತಾ ಇರ್ಬೇಕಾಗತ್ತೆ. ಹೇಗೆ ಅಂತಂದ್ರೆ, ಈ ಮಾನವನ ದೇಹದ ರಚನೆ ಸೆಲ್ಸ್, ಟಿಶ್ಯೂ, ಆರ್ಗನ್ಸ್, ಸಿಸ್ಟಮ್, ಬಾಡಿ ಅಂತ ಹೇಳ್ತೀವಿ. ಏನಿದು ಸೆಲ್ಸ್, ಟಿಶ್ಯೂ, ಆರ್ಗನ್ಸ್, ಬಾಡಿ ಅಂತಂದ್ರೆ, ಈ ಮೂಲದಲ್ಲಿ ಈ ದೇಹ ರೆಡಿ ಆಗುವಾಗ ನಮ್ಮ ದೇಹದಲ್ಲಿ ಸೆಲ್ಸ್ ಅಂತ ಬಂದ್ರೆ ಅದು ಸರಿಸುಮಾರು ಎಷ್ಟಿದೆ ಅಂತ ಬಂದ್ರೆ 37.2 ಟ್ರಿಲಿಯನ್ಸ್ ಸೆಲ್ಸ್ ಗಳಿಂದ ಈ ದೇಹ ರೆಡಿ ಇದೆ. 1 ಟ್ರಿಲಿಯನ್ ಅಂದ್ರೆ 1,00,000,000,000. ಆ ತರದ್ದು 37.2 ಟ್ರಿಲಿಯನ್ ಸೆಲ್ಸ್ ಇಂದ ಈ ದೇಹ ರೆಡಿ ಇದೆಯಂತೆ. ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟಿರ್ಬಹುದು ಅಂತ. ಅದರಲ್ಲಿ 200 ವಿಧವಾದಂತಹ ಸೆಲ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ವಿಧ ವಿಧವಾಗಿದ್ದು ಅಂತ ಹೇಳ್ತೀವಿ. ಈಗ ಡೇರೆ ಹೂನಲ್ಲಿ ಒಂದಷ್ಟು ವಿಧ ಇರುತ್ತೆ, ಗುಲಾಬಿಯಲ್ಲಿ ವಿಧ ಇರುತ್ತೆ. ಅದೇ ತರ ನಮ್ಮ ದೇಹದಲ್ಲೂ 200 ವಿಧವಾದ, ಮತ್ತೆ ಅವನಲ್ಲಿ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಇರುತ್ತದೆ, ಸೆಲ್ಸಿನ ಹುಟ್ಟುವಿಕೆ ಜಾಸ್ತಿ ಇರಬೇಕು. ಅದನ್ನ ಒಂದು ಸಮೀಕ್ಷೆ ಹೇಳುವ ಪ್ರಕಾರ ಮನುಷ್ಯನಿಗೆ ಬಾಲ್ಯದಲ್ಲಿ ಒಂದು 60 ಸೆಲ್ ಸತ್ರೆ 100 ಸೆಲ್ ಹುಟ್ಟುತ್ತಂತೆ. ಯೌವನದಲ್ಲಿ 100 ಸೆಲ್ಸ್ ಸತ್ರೆ 100 ಸೆಲ್ ಹುಟ್ಟಬೇಕಂತೆ. ಹಾಗೆ ವೃದ್ಧಾಪ್ಯಕ್ಕೆ ಬಂದಾಗ ನಿಮ್ಗೆ 100 ಸೆಲ್ಸ್ ಸತ್ರೆ 60 ಹುಟ್ಟದ್ದು ಕಷ್ಟ ಆಗತ್ತೆ. ಯಾವಾಗ ಈ ಸೆಲ್ಸ್ ಗಳು ಜಾಸ್ತಿ ಹುಟ್ಟುತ್ತೋ ಅವಾಗ ನಮ್ಗೆ ತಾರುಣ್ಯ ಭರಿತವಾಗಿರುತ್ತೆ, ಮತ್ತೆ ಸೆಲ್ಸ್ ಗಳ ಆರೋಗ್ಯನು ಚೆನ್ನಾಗಿರ್ಬೇಕು, ಆ ಹುಟ್ಟುವ ಸಂಖ್ಯೆ ಜಾಸ್ತಿ ಇರ್ಬೇಕು. ಅದಕ್ಕೆ ಇವತ್ತಿನ ಕಾಯಿಲೆಗಳನ್ನ ಆಲ್ಮೋಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡಿಸ್ಆರ್ಡರ್ಸ್ ಅಥವಾ ಡಿಜನರೇಟಿವ್ ಡಿಸೀಸಸ್ ಅಂತಂದ್ರೆ, ಆ ಹುಟ್ಟುವಿಕೆ ಕಡಿಮೆ ಆಗಿದ್ದರಿಂದ ಬರುತ್ತಿರುವ ಕಾಯಿಲೆಗಳು. ಇವತ್ತು ಅದಕ್ಕೆ ಹಾಸ್ಪಿಟಲ್ಗಳಲ್ಲಿ ಮುಂಚೆ ಡಿಸೀಸ್ ಗಳಿಗೆ ಏನಾಗ್ತಾ ಇತ್ತು, ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಆದ್ರೆ ಇವತ್ತು ಡಿಸಾರ್ಡರ್ ಗಳಿಗೆ ಸಿಗ್ತಾ ಇದೆ. ಡಿಸೀಸಿಗೆ ಏನ್ ಸಿಗ್ಬೋದು, ಏನು ಪರಿಹಾರ ಸಿಗ್ಬಹುದು. ಆದ್ರೆ ಡಿಸಾರ್ಡರ್ ಏನಿದೆ, ಇದು ಮನುಷ್ಯನ ಲೈಫ್ ಸ್ಟೈಲ್ ಇಂದ, ಈ ಸೆಲ್ಸ್ ಗಳ ಆರೋಗ್ಯ ಹಾಳಾಗೋದ್ರಿಂದ ಬರ್ತಾ ಇರುವಂತದ್ದು. ಸೊ ಇಷ್ಟು ನಾವು ಸೆಲ್ಸ್ ಗಳ ಬಗ್ಗೆ ಸಿಂಪಲ್ ಆಗಿ ಒಂಚೂರು ನೋಡ್ತಾ ಹೋಗೋಣ. ಇನ್ನು ಈ ಎಲ್ಲಾ ಸೆಲ್ಸ್ ಗಳು ಸೇರಿ ಟಿಶ್ಯೂ, ಅಂಗಾಂಶಗಳು, ಮಾಂಸ ಮಜ್ಜೆಗಳು ಅಂತ ನಾವೇನ್ ಕರಿತೀವಿ, ಟಿಶ್ಯೂ ಅಂತ ಆಗತ್ತೆ. ಸೊ ಈ ಟಿಶ್ಯೂದಿಂದ ಆರ್ಗನ್ಸ್ ಅಂತ ಬಂದ್ರೆ ಸುಮಾರು ನಮ್ಮ ದೇಹದಲ್ಲಿ 78 ಆರ್ಗನ್ಸ್ ಇವೆ. ಎಲ್ಲ ಕಿಡ್ನಿ, ಲಿವರು, ಕಣ್ಣು, ಕಿವಿ, ಮೂಗು, ಬಾಯಿ ಅಂತೆಲ್ಲ ಏನ್ ಕರಿತೇವೆ, ಇವೆಲ್ಲ ಏನು ಆರ್ಗನ್ಸ್ ಗಳು. ಇವತ್ತು ನಾವು ಅಲೋಪತಿಕ್ ಮೆಡಿಸಿನ್ ಅಂತ ಏನ್ ತಗೊಳ್ತಾ ಇದ್ದೀವಿ, ಅದು ಈ ಆರ್ಗನ್ ಮೇಲೆ ಕೆಲಸ ಮಾಡ್ತಾ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಅದು ಸೆಲ್ಸ್ ಗಳ ಮೇಲೆ ಕೆಲಸ ಮಾಡ್ತಿಲ್ಲ. ಸೊ ಶುಗರ್ ಇನ್ಸುಲಿನ್ ಕೊಟ್ರೆ ಫೋರ್ಸ್ಫುಲಿ ಸೆಲ್ಸ್ ಅನ್ನ ಉಂಟು ಮಾಡ್ತೀವಿ. ಅದಕ್ಕೆ ಶುಗರ್ ಬಂದಂತ ವ್ಯಕ್ತಿ ಸಾಯುವ ಟೈಮ್ ಅಲ್ಲಿ 48 ಅಂಗಾಂಗ ಡ್ಯಾಮೇಜ್ ಆರ್ಗನ್ ಡ್ಯಾಮೇಜ್ ಆಗಿನೇ ಸಾಯೋದು. ಯಾಕೆ ಅಂತ ಬಂದ್ರೆ, ಈ ಫೋರ್ಸ್ಫುಲಿ ಅದು ಓಪನ್ ಆಗಿ ಅಥವಾ ಈ ಆರ್ಗನಿನ ಮೇಲೆ ಅದು ಕೆಲಸ ಮಾಡಕ್ ಹೋಗ್ಬಿಟ್ಟು ಆರ್ಗನ್ ಜಾಸ್ತಿ ಏನಾಗುತ್ತೆ, ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಈ ಇಂಗ್ಲಿಷ್ ಮೆಡಿಸಿನ್ ಮುಚ್ಚಂಗ ಕರೆಕ್ಟ್ ಆಗದು. ಈ ಮೀಟಿಂಗ್ ಗೇಮ್ ರೂಮ್. ಸೊ ಬಿಟ್ಟು ವ್ಯವಸ್ಥೆ ಅಂತ ಕರಿತೀವಿ ಅಲ್ವಾ. ಸೊ ಒಂದಕ್ಕೊಂದ ಕನೆಕ್ಷನ್ ಇರಲ್ವಾ.
ಕಿಡ್ನಿಗೆ, ಅದೇ ಲಿವರಿಗೆ, ಅದೇ ತರ ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲದಕ್ಕೂ ಇಡೀ ಹೋಲ್ ಬಾಡಿಯ ಎಲ್ಲಾ ಆರ್ಗನ್ಗಳಿಗೂ ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ಇದೆ. ಅದನ್ನೇ ಸಿಸ್ಟಮ್ ಅಂತ ಕರೆಯೋದು. ಎಲ್ಲದಕ್ಕೆ ಏನಾಗಲ್ಲ, ಸರ್ಕ್ಯುಲೇಷನ್ ಆಗಲ್ಲ, ಅಲ್ಲಿ ನಮ್ಗೆ ಸ್ಪರ್ಶ ಜ್ಞಾನ ಇರಲ್ಲ, ಅಲ್ಲಿಗೆ ಏನಾಗ್ಬಿಡತ್ತೆ, ಕನೆಕ್ಟಿವಿಟಿ ಮಿಸ್ ಆಗ್ಬಿಡತ್ತೆ ಅಂತ. ಸಿಸ್ಟಮ್ ಚೆನ್ನಾಗಿರ್ಬೇಕು ಅಂತಂದ್ರೆ ಆರ್ಗನ್ಗಳು ಚೆನ್ನಾಗಿರ್ಬೇಕು. ಸೊ ಸೆಲ್ಫ್ ಚೆನ್ನಾಗಿರ್ಬೇಕು, ಟಿಶ್ಯೂ ಚೆನ್ನಾಗಿದ್ರೆ ಆರ್ಗನ್ ಕೂಡ ಚೆನ್ನಾಗಿರುತ್ತೆ, ಅಲ್ಲಿಂದ ಸಿಸ್ಟಮು ಚೆನ್ನಾಗಿರುತ್ತೆ, ಬಾಡಿ ಚೆನ್ನಾಗಿ ಇದ್ದೇ ಇರುತ್ತೆ. ಸಪೋಸ್ ಈಗ ಸೆಲ್ಸ್ಗೆ ಮೂಲದಲ್ಲಿ ಅಲ್ಲಿಗೆ ಏನ್ ಚೆನ್ನಾಗಿರ್ಬೇಕು, ಸೆಲ್ಸ್ ಡ್ಯಾಮೇಜ್ ಆಯ್ತು ಅಂದ್ರೆ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ, ಟಿಶ್ಯೂ ಡ್ಯಾಮೇಜ್ ಆದ್ರೆ ಆರ್ಗನ್ ಡ್ಯಾಮೇಜ್ ಆಗುತ್ತೆ, ಆರ್ಗನ್ ಡ್ಯಾಮೇಜ್ ಆದ್ರೆ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ, ಸಿಸ್ಟಮ್ ಡ್ಯಾಮೇಜ್ ಆಯ್ತು ಅಂತಂದ್ರೆ ಹೋಲ್ ಬಾಡಿ ಏನಾಗುತ್ತೆ, ಡ್ಯಾಮೇಜ್ ಆಗೇ ಆಗುತ್ತೆ. ಆದ್ರೆ ಈ ಸೆಲ್ಸ್ ಚೆನ್ನಾಗಿರ್ಬೇಕು ಅಂತ ನಮ್ಗೆ ಈಗ ಒಂದು ವಿಚಾರ ಕ್ಲಿಯರ್ ಆಯ್ತು. ಇದಕ್ಕೆ ಏನ್ ಬೇಕು? ಫಸ್ಟ್ ಆಫ್ ಆಲ್ ಈ ಸೆಲ್ಸ್ ಹೇಗೆ ತುಂಬಾ ಚೆನ್ನಾಗಿರುತ್ತೆ, ಅದರ ಆರೋಗ್ಯ ಚೆನ್ನಾಗಿಟ್ಕೊಳ್ಳಕ್ಕೆ ಏನ್ ಇಂಪಾರ್ಟೆಂಟು ಅಂತ ಬಂದ್ರೆ, ಈಗ ನಾನು ಮಾತಾಡ್ತಾ ಇರೋದು ಇದು ತುಂಬಾ ಇಂಪಾರ್ಟೆಂಟ್, ಆಕ್ಸಿಜನ್ ಮತ್ತೆ ನ್ಯೂಟ್ರಿಷನ್. ಈ ಆಕ್ಸಿಜನ್ ಬಗ್ಗೆ ಕೊರೋನಾಕ್ಕಿಂತ ಬಿಫೋರ್ ಹೇಳ್ತಿದ್ರು, ಈಗ ಹೇಳಲ್ಲ. ಈಗ ಬಿಫೋರ್ ಹೇಳ್ತಿದ್ರ? ಸೊ ಕೊರೋನಾಕ್ಕಿಂತ ಮುಂಚೆ ನಮ್ಗೆ ಎಲ್ಲೂ ಹೇಳಲಿಲ್ಲ. ಕೊರೋನಾ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆಕ್ಸಿಜನ್ ಬಗ್ಗೆ ಚರ್ಚೆ ನಡೀತು. ಆದ್ರೆ ಈಗ ಅದ್ರ ಬಗ್ಗೆ ನಡೀತಾ ಇಲ್ಲ. ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಆಕ್ಸಿಮೀಟರ್ಸ್ ಅನ್ನ ಹಾಕಿ ಅಲ್ಲಿ ಇಮಿಡಿಯೇಟ್ ಸರಿ ಮಾಡ್ಬಿಡ್ತಾರೆ. ಇದ್ರ ಬಗ್ಗೆ ನಮ್ಗೆ ಯಾರು ಹೇಳೋರೇ ಇಲ್ಲ. ನಿಜವಾಗೂ ಆ ಸೆಲ್ಸ್ ಏನ್ ಬೇಕು ಕೇಳಿದ್ರೆ 70% ಆಕ್ಸಿಜನ್ ಬೇಕು, 30% ನ್ಯೂಟ್ರಿಷನ್ ಸಾಕು. ಕಳೆದ 25 ವರ್ಷಗಳಿಂದ ನ್ಯೂಟ್ರಿಷನ್ ಕಂಪನಿಗಳು ನ್ಯೂಟ್ರಿಷನ್ ತಗೊಳ್ರಿ, ಹೀಗೆ ದೇಹ ಚೆನ್ನಾಗಿರ್ಬೇಕು, ಅದು ಇದು ಮಿಲೆಟ್ ಅವು ಇವು ಏನೇನೋ ಒಂದಷ್ಟು ನ್ಯೂಟ್ರಿಷನ್ ಗಳು ತಗೊಳ್ಳಿ, ದೇಹಕ್ಕೆ ದೇಶದಾದ್ಯಂತ ಏನಾಗ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ದೊಡ್ಡ ಪಾತ್ರ ವಹಿಸೋದು ಹಡಗಿರ್ಬೋದು, ಟ್ರಕ್ ಇರ್ಬೋದು, ಇವೆಲ್ಲ ಏನು ಟ್ರಾನ್ಸ್ಪೋರ್ಟರ್ ಅಂತ ಕರಿತೀವಿ ನಾವಲ್ವಾ. ಅದೇ ತರ ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರದಲ್ಲಿ ಪೋಷಕಾಂಶಗಳನ್ನ, ಹಾಗೆ ನಾವು ತೆಗೆದು ಉಸಿರಾಟದಲ್ಲಿರುವ ಆಕ್ಸಿಜನ್ ಅನ್ನ ಎಲ್ಲವನ್ನು ಸರಿಯಾಗಿ ದೇಹದ ಕಣ ಕಣಕ್ಕೆ, ಸೆಲ್ಸಿನ ಪ್ರತಿ ಕಣಕ್ಕೆ ಮುಟ್ಟಿಸುವ ಕೆಲಸ ಮಾಡುವವರು ಯಾರು ಕೇಳಿದ್ರೆ ಈ ರಕ್ತ ಆ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಆ ರಕ್ತ ಆ ಕೆಲಸವನ್ನ ಮಾಡ್ತಾ ಇದೆ ಹೇಳಾದ್ರೆ, ಇವತ್ತು ನೀವು ಯಾವುದೇ ಒಂದು ಡಾಕ್ಟರ್ ಹತ್ರ ಹೋಗಿ, ಹಾಸ್ಪಿಟಲ್ ಹೋಗಿ, ಏನ್ ಹೇಳ್ತಾ ಇದ್ದಾರೆ, ಕಾಯಿಲೆಗೆ ಬರ್ತಾ ಇರುವಂತದ್ದು ಲೋ ಇಮ್ಯುನಿಟಿ, ಲೋ ರೆಸಿಸ್ಟೆನ್ಸ್ ಪವರು, ಇದೆಲ್ಲ ಆಗ್ತಾ ಇರೋದು ಯಾವ್ದ್ರಿಂದ ಅಂತಂದ್ರೆ 99% ಡಿಸೀಸ್ ಡಿಸಾರ್ಡರ್ಸ್ ಬರ್ತಾ ಇರುವಂತದ್ದು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಕ್ಸಿಜನ್ನಿನ ಕೊರತೆ ಅಂತಂದ್ರೆ ಆ ಸೆಲ್ಸಿಗೆ ಆಕ್ಸಿಜನ್ನಿನ ಕೊರತೆ ಆಗ್ತಾ ಇರುವಂತದ್ದು, ಮತ್ತೆ ಅಟ್ ದ ಸೇಮ್ ಟೈಮ್ ಬ್ಲಡ್ ಸರ್ಕ್ಯುಲೇಷನ್ ಲೋ ಆಗಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾಕಾಯ್ತು, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಾ ಇಲ್ವಾ ಏನು ಅಂತ ಬಂದ್ರೆ, ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಹೇಳುವಂತದ್ದು ಭೂಮಿ ತಾಯಿಯ ಆಯಸ್ಕಾಂತ ಶಕ್ತಿಯ ಪ್ರೇರಣೆಯಿಂದ, ಮ್ಯಾಗ್ನೆಟಿಕ್ ಎನರ್ಜಿಯ ಪ್ರೇರಣೆಯಿಂದ ಆಗ್ತಾ ಇದೆ. ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗುತ್ತಿರುವುದು ಭೂಮಿ ತಾಯಿಯ ಆಯಸ್ಕಾಂತ ಶಕ್ತಿಯ ಪ್ರೇರಣೆಯಿಂದ ಅಂತ ವೈಜ್ಞಾನಿಕವಾಗಿ ತಿಳಿಸಲಾಗಿದೆ. ಹೇಗೆ ಅಂತ ನೋಡೋಣವಾ? ಇದನ್ನ ಸಾಕಷ್ಟು ಪುಸ್ತಕಗಳನ್ನ, ನೀವು ಇದನ್ನ ನಾನ್ ಹೇಳ್ತಾ ಇಲ್ಲ, ಅಥವಾ ಈ ಬಯೋಟೋರಿಯಂ ಸಂಸ್ಥೆನೋ ಟೀಮೋನ್ ಇಂಡಿಯಾ ಹೇಳ್ತಾ ಇರೋದಲ್ಲ, ಇದಕ್ಕೆ ಸಾಕಷ್ಟು ಸಂಬಂಧಪಟ್ಟಂತ ಪುಸ್ತಕಗಳಿದೆ. ನೀವು ಗೂಗಲ್ ಅಲ್ಲಿ ಹೋದ್ರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ವಿಕಿಪೀಡಿಯಾಗಳ ಪೇಜ್ಗಳು, ವೆಬ್ ಪೇಜ್ಗಳು ಸಿಗುತ್ತೆ. ಚುಂಬಕ ಶಕ್ತಿ ಅಂತ ಹಿಂದಿಯಲ್ಲಿ ಕರೀತಾರೆ, ಮ್ಯಾಗ್ನೆಟ್ ಥೆರಪಿ ಅಂತ ಕರೀತಾರೆ. ನೋಡಿ ಎಷ್ಟೋ ಪುಸ್ತಕಗಳು ಕನ್ನಡದಲ್ಲಿ ಮನೋಹರ್ ಪಾಣೇಕರ್ ಮತ್ತೆ ನಾರಾಯಣ ಶಾಸ್ತ್ರಿ ಅವರು ಬರೆದಂತ ಆಯಸ್ಕಾಂತ ಚಿಕಿತ್ಸೆ ಅನ್ನುವಂತ ಒಂದು ಪುಸ್ತಕ ಕೂಡ ಇದೆ. ನೀವು ಇಷ್ಟೆಲ್ಲ ನೋಡ್ತಾ ಹೋದ್ರೆ ಸಾಕಷ್ಟು ಇದಕ್ಕೆ ನಿಮ್ಗೆ ಸಾಕ್ಷಿ ಅಂತ ಹೇಳ್ಬೇಕು ಅಂತಂದ್ರೆ ಎಷ್ಟು ಬೇಕಾದ್ರೂ ಏನಿದೆ ಪುಸ್ತಕಗಳು ಇದಕ್ಕೆ ಸಾಕ್ಷಿಯಾಗಿ ಸಿಗ್ತಾ ಹೋಗುತ್ತೆ. ನೀವು ಗೂಗಲ್ ಅಲ್ಲಿ ಬೇಕಾದ್ರೂ ಸರ್ಚ್ ಮಾಡಬಹುದು, ಸಾಕಷ್ಟು ಪುಸ್ತಕಗಳಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಈಗ ಅದು ಹೇಗೆ ಅಂತ ಗೊತ್ತಾಗ್ಬೇಕಲ್ವಾ? ಈಗ ನಾವು
ಭೂಮಿ ಬಗ್ಗೆ ತಿಳ್ಕೊಂಡ್ವಿ, ಭೂಮಿ ಏನು ಅಂತ ಗೊತ್ತಾಯ್ತು, ದೇಹ ಏನು, ದೇಹಕ್ಕೆ ಸೆಲ್ಸಿಗೆ ಏನ್ ಬೇಕು ಅಂತ ಗೊತ್ತಾಯ್ತು, ಸರ್ಕ್ಯುಲೇಷನ್ ಮುಖಾಂತರ ಅದು ತಲುಪುತ್ತೆ ಅನ್ನೋದು ಗೊತ್ತಾಯ್ತು. ಭೂಮಿ ತಾಯಿಯ ಮ್ಯಾಗ್ನೆಟಿಕ್ ಎನರ್ಜಿಗೂ ಹಾಗಾದ್ರೆ ಇದಕ್ಕೂ ಅದು ಹೇಗೆ ಸಂಬಂಧ ಅಂತ ನೋಡ್ತಾ ಹೋಗೋಣ. ಈಗ ನಮ್ಮ ದೇಹದಲ್ಲಿ ರಕ್ತ ಅಂತ ಬಂದ್ರೆ ಸರಿಸುಮಾರು 5 ರಿಂದ 6 ಲೀಟರ್, 5.7 ಅಂತ ಹೇಳ್ತಾರೆ, ಅಷ್ಟು ಬ್ಲಡ್ ಅನ್ನ ಈ ದೇಹ ಹೊಂದಿರುತ್ತೆ. ಸೊ ಅದರಲ್ಲಿ ಹಿಮೋಗ್ಲೋಬಿನ್ ಇದೊಂದು ಹಿಮೋಗ್ಲೋಬಿನ್ ಮತ್ತೆ ಈ ಐರನ್ ಅನ್ನೋದು ಒಂದು ಯೂನಿಕ್ ಕಂಟೆಂಟ್ ಅಂತಾನೆ ಕರೀತಾರೆ. ಸೊ ಈ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಅಂತಂದ್ರೆ ದೇಹದಲ್ಲಿ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಐರನ್ ದೇಹದಲ್ಲಿ ಇದೆಯಾ, ಇದು ಎಷ್ಟಿದೆ ಅಂತ ಬಂದ್ರೆ ಇಡೀ ದೇಹದಲ್ಲಿ 4 ರಿಂದ 5 ಗ್ರಾಮ್ ಐರನ್ ಇದೆ. ಅದು ಯಾವ ರೂಪದಲ್ಲಿದೆ? ಲಿಕ್ವಿಡ್ ರೂಪದಲ್ಲಿ 4 ರಿಂದ 5 ಗ್ರಾಮ್ ಐರನ್ ಇದೆ. ಈ ಐರನ್ ಏನಿದೆ ಇದು ಭೂಮಿ ತಾಯಿಯ ಮ್ಯಾಗ್ನೆಟಿಕ್ ಎನರ್ಜಿಗೆ ಆಕರ್ಷಣೆ ಒಳಗಾಗ್ತದೆ. ಯಾವಾಗ ಇದು ಆಕರ್ಷಣೆಗೆ ಒಳಗಾಗ್ತದೆ, ನಾನು ಹೇಳುವಾಗ ನಿಮ್ಮೊಳಗೆ ಈ ಕಲ್ಪನೆ ಬಂದ್ರೆ ತುಂಬಾ ಅನುಕೂಲ ಆಗತ್ತೆ ನಿಮ್ಗೆ. ಈ 4 ರಿಂದ 5 ಗ್ರಾಮ್ ಐರನ್ ಅನ್ನ ಈಗ ನನಗಿರ್ಬಹುದು, ನಿಮಗೆ ಇರಬಹುದು, ವೆಬಿನಾರ್ ಅಲ್ಲಿ ಕೂತವರಿಗೆ. ಸೊ ನಾವೇನಾದ್ರೂ ಅದನ್ನ ತೆಗೆದು ಬಿಟ್ವಿ ಹೇಳ, ಆದ್ರೆ ಮನುಷ್ಯ ಜಸ್ಟ್ ಒಂದು 50 ಸೆಕೆಂಡ್ ಕೂಡ ಬದುಕಲ್ಲ ಅಂತ ಹೇಳ್ತಾನೆ. ನೋಡಿ, ಜಸ್ಟ್ ಒಂದು 4 ಗ್ರಾಮ್ ಐರನ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರಬಹುದು ಅಂತ ನೀವೇ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಆ ಐರನ್ ಏನಿದೆ ಭೂಮಿ ತಾಯಿ ಅಯಸ್ಕಾಂತ ಶಕ್ತಿಯ ಪ್ರೇರಣೆಗೆ ಒಳಗಾಗತ್ತೆ. ಹೇಗೆ ಪ್ರೇರಣೆಗೆ ಒಳಗಾಗುತ್ತೆ ಅಂತ ಬಂದ್ರೆ ಈ ಅಯಸ್ಕಾಂತ ಚಿಕಿತ್ಸೆ ಅನ್ನುವ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಒಂದು ಪೇಜ್ ಅಲ್ಲಿ ಬರೆದಿದ್ದಾರೆ ನೋಡಿ. ಕಬ್ಬಿಣದ ಅಂಶವುಳ್ಳ ದ್ರವ ಪದಾರ್ಥಗಳನ್ನು ಅಯಸ್ಕಾಂತವು ತನ್ನಡೆಗೆ ಆಕರ್ಷಿಸುತ್ತದೆ. ಈ ತತ್ವಕ್ಕನುಗುಣವಾಗಿ ನಾವು ಶಕ್ತಿಯುತ ಅಯಸ್ಕಾಂತಗಳನ್ನು ಸ್ಪರ್ಶಿಸಿದಾಗ ನಮ್ಮ ರಕ್ತದೊಳಗಿನ ಕಬ್ಬಿಣದ ಅಂಶವುಳ್ಳ ಹಿಮೋಗ್ಲೋಬಿನ್ಗಳನ್ನು ಈ ಅಯಸ್ಕಾಂತಗಳು ತಮ್ಮೆಡೆಗೆ ಆಕರ್ಷಿಸಿಕೊಂಡು ರಕ್ತ ಕಣಗಳನ್ನು ಆಯೋನೈಸ್ಗೊಳಿಸುವುದರಿಂದ ರಕ್ತವು ಪರಿಶುದ್ಧವಾಗಿ, ರಕ್ತ ಪರಿಚಲನೆಯು ಸುಲಭವೂ ಸುಗಮವೂ ಹಾಗೂ ತ್ವರಿತವೂ ಆಗಿ ತನ್ಮೂಲಕ ದೇಹದ ಅಂಗಾಂಗಗಳಿಗೆ ವಿಫಲ ಪ್ರಮಾಣದಲ್ಲಿ ಪ್ರಾಣವಾಯುವು ಜೀವದ್ರವವು ಪೂರೈಸಲ್ಪಡುತ್ತದೆ. ಪ್ರಾಣವಾಯು ಅಂದ್ರೆ ಆಕ್ಸಿಜನ್ ಅಲ್ವಾ? ಸೊ ಇದರಿಂದ ಜೀವಕೋಶಗಳು ಸದೃಢವಾಗಿಯೂ ಅಂದ್ರೆ ಸೆಲ್ಸ್ ನಿರೋಗಿಯಾಗಿಯೂ ರೋಗ ಇಲ್ಲದವಾಗಿ ಅಭಿವೃದ್ಧಿ ಹೊಂದುವುದರಿಂದ ದೈಹಿಕ ಸ್ವಾಸ್ಥ್ಯವು ಉತ್ತಮಗೊಳ್ಳುತ್ತದೆ. ದೇಹದೊಳಗಿನ ರೋಗ ನಿರೋಧಕ ಶಕ್ತಿಯು ಬೆಳೆದು ರೋಗ ರುಜಿನಿಗಳು ಹತ್ತಿರ ಹಾಯದಂತೆ ಆಗುತ್ತದೆ. ಪುಸ್ತಕದ ಪೇಜ್ ನಲ್ಲಿರುವಂತಹ ಒಂದು ಚುಟುಕನ್ನ ನಿಮ್ಗೆ ಇಲ್ಲಿ ಸಾದೃಶ್ಯವಾಗಿ ತೋರ್ಸ್ಲಿಕ್ಕಾಗಿದೆ. ಅಲ್ಲಿಗೆ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತ ನಾನು ತಿಳ್ಕೊತೀನಿ. ಸೊ ಆ ಐರನ್ ಏನಿದೆ ಆ ಭೂಮಿ ತಾಯಿಯ ಅಯಸ್ಕಾಂತ ಶಕ್ತಿಗೆ ಆಕರ್ಷಣೆಗೊಳಪಡುತ್ತದೆ. ಯಾವಾಗ ಅಂದ್ರೆ ಆ ರಕ್ತದ ಹರಿವಿನಲ್ಲಿ ಐರನ್ನಿಗೆ ಈಗ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಬಂದ್ರೆ ಭೂಮಿ ತಾಯಿಯ ಅಯಸ್ಕಾಂತ ಶಕ್ತಿ ಆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಏನ್ ಮಾಡ್ತಾ ಇದೆ ಅನ್ನೋದು ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿದಂಗೆ ಆಯ್ತು ಅಲ್ವಾ? ಸೊ ಈಗ ನಮ್ಗೆ ಅರ್ಥ ಆಗ್ಬೇಕಾಗಿದ್ದು, ಸರಿ ನಮ್ಗೆ ಈಗ ಭೂಮಿ ತಾಯಿಯ ಅಯಸ್ಕಾಂತ ಶಕ್ತಿಯಿಂದ ಐರನ್ ಸಿಗ್ತಾ ಇದೆ ಅಂತ ಗೊತ್ತಾಯ್ತಲ್ವಾ? ಯಾವಾಗ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸೊ ಇದು ಕರೆಕ್ಟ್ ಆಗಿ ಸಿಗುತ್ತೆ ಅವಾಗ ನಮ್ಗೆ ದೇಹದ ಸೆಲ್ಸ್ ಇರ್ಬಹುದು, ಅಲ್ಲಿಂದ ಬಾಡಿಯವರೆಗೆ ಎಲ್ಲಾ ಒಂದು ಆರೋಗ್ಯ ಚೆನ್ನಾಗಿರಕ್ಕೆ ತುಂಬಾ 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 ಹೆಲ್ಪ್ ಆಗುತ್ತೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ಏನಪ್ಪಾ ಅಂತಂದ್ರೆ ನೋಡಿ, ಭೂಮಿಯಿಂದ ಹೊರಗೆ ಅಂದ್ರೆ ಕಕ್ಷಾ ವಲಯದ ಹೊರಗೆ, ಕಾಂತೀಯ ವಲಯದಿಂದ ಹೊರಗೆ ಹೋಗುವಂತಹ ಗಗನ ಯಾತ್ರಿಗಳು ಏನಿದ್ದಾರೆ ಈ ಒಂದು ಸೂಟ್ ಅನ್ನ ಏರ್ ಮಾಡ್ಕೊಂಡು ಹೋಗ್ತಾರೆ. ಸೂಟ್ ಒಳಗೆ ಏನಿದೆ ಅಂತ ಬಂದ್ರೆ ಬಯೋ ಇಂಟೆನ್ಸಿಟಿ ಮ್ಯಾಗ್ನೆಟ್ ಗಳು ಇರುತ್ತೆ. ಅದರ ವ್ಯಾಲ್ಯೂ ಎಷ್ಟು ಅಂತ ಬಂದ್ರೆ 84 ಕೋಟಿ ರೂಪಾಯಿ ಇದೆ ಅದರ ವ್ಯಾಲ್ಯೂ. ಯಾಕೆ ಅವರು ಬಯೋ ಇಂಟೆನ್ಸಿಟಿ ಮ್ಯಾಗ್ನೆಟ್ ಇರುವಂತ ಒಂದು ಜಾಕೆಟ್ ಅನ್ನ ವೇರ್ ಮಾಡಿ ಹೋಗ್ತಾರೆ? ಅವ್ರ ಬೆನ್ನಿಗೆ ಆಕ್ಸಿಜನ್ ಸಿಲಿಂಡರ್ ಇರುತ್ತೆ, ಅದೇ ತರ ಲಿಕ್ವಿಡ್ ರೂಪದಲ್ಲಿ ಅವರಿಗೆ ನೀರಿರುತ್ತೆ, ಬಿಸ್ಕೆಟ್ ಗಳ ರೂಪದಲ್ಲಿ ಆಹಾರ ಇರುತ್ತೆ. ನೀರು, ಆಹಾರ, ಆಕ್ಸಿಜನ್ ಆದ್ಮೇಲೂ ಈ ಸೂಟ್ ವೇರ್ ಯಾಕೆ ಮಾಡ್ಬೇಕು ಅವರು? ಸಪೋಸ್ ಈ ಸೂಟ್ ಅನ್ನು ವೇರ್ ಮಾಡಿಲ್ಲ ಅಂತಂದ್ರೆ ಬೇರೆ ಗ್ರಹಗಳಿಗೆ ಹೋದಾಗ ಅಲ್ಲಿ ಕಾಂತೀಯ ಶಕ್ತಿಯ ಕೊರತೆ ಇರೋದ್ರಿಂದ ಬದುಕಿ ಬರೋದೇ ಕಷ್ಟ ಆಗತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅವರು
ಬಾಡಿ ಏನಾಗುತ್ತೆ, ಡೆಡ್ ಆಗುತ್ತೆ. ಅದಕ್ಕೆ ಅವರು ಈ ಸೂಟ್ ಅನ್ನ ವೇರ್ ಮಾಡ್ತಾರೆ. ಸೊ ಇದೊಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ಕೊಟ್ಟಿರುವಂತದ್ದು. ಇನ್ನೂ ಒಂದು ಈ ಸಮಯದಲ್ಲಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಮನುಷ್ಯ ಊಟ ಮಾಡದೆ ಎಷ್ಟು ಗಂಟೆ ಇರ್ಬೋದು ಅಂತಂದ್ರೆ 24 ಗಂಟೆ ಆರಾಮ್ ಇರ್ಬೋದು. ಈಗ ನೀರ್ ಕುಡಿದೆ ಅಂತ ಬಂದ್ರೆ ಅವ್ನು 10-12 ತಾಸು ನೀರ್ ಕುಡಿದೇ ಇರ್ಬೋದು. ಸೂರ್ಯನ ಬೆಳಕು ಇಲ್ದೇನು ಒಂದ್ 10-12 ತಾಸು ಇರ್ಬೋದು. ಇನ್ನು ಗಾಳಿ ಇಲ್ದೆ ಇರಕ್ಕಾಗತ್ತಾ ಅಂತ ಬಂದ್ರೆ ಗಾಳಿ ಇಲ್ದೆ 30 ಸೆಕೆಂಡ್ ಕೂಡ ಏನು ಮಾಡಕ್ಕಾಗಲ್ಲ, ಇರಕ್ಕೆ ಆಗಲ್ಲ. ಆದ್ರೂ ಸಹ ಸಿದ್ಧ ಸಾಧುಗಳು ಅಂತಾರೆ, ಸಾಧನೆ ಮಾಡಿ ತೋರಿಸಿದ್ರೆ ಒಂದು 3-4 ನಿಮಿಷಗಳ ಕಾಲ ಗಾಳಿ ಇಲ್ದೇನು ಇದು ತೋರಿಸಿದ್ದಾರೆ. ಅದ್ರ ಅರ್ಥ ನಾನು ಯಾಕೆ ಹೇಳ್ದೆ ಅಂತಂದ್ರೆ, ನೀರು, ಬೆಳಕು, ಗಾಳಿ ಮತ್ತೆ ಆಹಾರ ಇದು 4 ಇಲ್ದೇ ಇದ್ದಾಗೂ ಮನುಷ್ಯನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇತ್ತಾ ಅಂತ ಬಂದ್ರೆ ಆಗ್ತಾ ಇತ್ತು. ಹೇಗೆ? ಅದು ಭೂಮಿ ತಾಯಿಯ ಮ್ಯಾಗ್ನೆಟಿಕ್ ಎನರ್ಜಿಯ ಪ್ರೇರಣೆಯಿಂದ ಆಗ್ತಾ ಇತ್ತು. ಸಪೋಸ್ ಅದಿಲ್ದೆ ಅಂತಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಅದ್ 4 ಇಲ್ದೇ ಇದ್ದಾಗ್ಲೂ ಮನುಷ್ಯನ್ ಸರ್ಕ್ಯುಲೇಷನ್ ಆಗ್ತಾ ಇದ್ದಿದ್ದಕ್ಕೆ ಅವನು ಜೀವಂತವಾಗಿದ್ದು ತಾನೆ. ಅಲ್ಲಿಗೆ ಆ ಸರ್ಕ್ಯುಲೇಷನ್ ಆಗ್ತಾ ಇರುವಂತದ್ದು ಯಾರ ಪ್ರೇರಣೆಯಿಂದ ಅಂತ ಬಂದ್ರೆ ಭೂಮಿ ತಾಯಿಯ ಆಯಸ್ಕಾಂತದ ಶಕ್ತಿಯ ಪ್ರೇರಣೆಯಿಂದ. ಅದಕ್ಕೆ ಸೊ ಆ ಅಯಸ್ಕಾಂತ ಶಕ್ತಿಯ ಪ್ರೇರಣೆಯಿಂದ ಸರ್ಕ್ಯುಲೇಷನ್ ಆದಾಗ, ಐರನ್ ಆಕ್ಟಿವೇಟ್ ಆದಾಗ ಆಕ್ಸಿಜನ್ ಬ್ರಿಲಿಯಂಟ್ ಆಗಿ ಮನುಷ್ಯನ ದೇಹಕ್ಕೆ ಸಿಗುತ್ತೆ. ಯಾವಾಗ ಆಕ್ಸಿಜನ್ ಭರಿತವಾದಂತಹ ರಕ್ತ ಅಂದ್ರೆ 100 ml ರಕ್ತದಲ್ಲಿ 20% ಆಕ್ಸಿಜನ್ ಇರ್ಲೇಬೇಕು. ಸೊ ಅದು ಯಾವಾಗ ಮನುಷ್ಯನ ಪ್ರತಿ ಅಂಗಾಂಗಗಳಿಗೆ ಪ್ಯೂರಿಫೈ ಆದಂತ ರಕ್ತ ಆಕ್ಸಿಜನೇಟೆಡ್ ಸರಿಯಾದ ಪ್ರಮಾಣದಲ್ಲಿ, ಫಾರ್ ಎಕ್ಸಾಂಪಲ್ ಮೆದುಳಿಗೆ 1200 ml ಹೋಗ್ಬೇಕು ಅನ್ನೋದಿದೆ. ಸೊ ಸರಿಯಾದ ಪ್ರಮಾಣದಲ್ಲಿ ಇವತ್ತು 600, 700, 800, 900 ಲಾಸ್ಟ್ 900 ml ಲಾಸ್ಟ್ ಅಷ್ಟೇ ಮಾತ್ರ ಹೋಗ್ತಾ ಇದೆ. ಯಾವಾಗ ಅದು ಹೋಗುವಷ್ಟೇ ಹೋಯ್ತು ಆವಾಗ ಅಂಗಾಂಗಗಳು ವ್ಯವಸ್ಥಿತವಾಗಿರುತ್ತೆ, ಆರೋಗ್ಯಯುತವಾಗಿರುತ್ತೆ. ಅಂಗಾಂಗಗಳ ಆರೋಗ್ಯವಾಗಿದ್ರೆ ಇಡೀ ದೇಹ ಏನಿರುತ್ತೆ ಆರೋಗ್ಯವಾಗಿ, ಸಿಸ್ಟಮ್ ಥ್ರೂ ಆರೋಗ್ಯವಾಗಿದ್ದೇ ಇರುತ್ತೆ ಅನ್ನೋದಕ್ಕೆ ಒಂದು ನಮ್ಗೆ ಈ ಮ್ಯಾಗ್ನೆಟಿಕ್ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅಲ್ಲಿಗೆ ಗೊತ್ತಾಯ್ತು. ಈಗ ಸೊ ಈಗ ನಿಮ್ಮೊಳಗೊಂದು ಪ್ರಶ್ನೆ ಬರ್ಬೋದು, ಹೌದಾ ಮೇಡಮ್, ಭೂಮಿ ತಾಯಿಯ ಅಯಸ್ಕಾಂತ ಶಕ್ತಿಗೂ ನಮ್ಗೆ ಇಷ್ಟು ನಿಕಟವಾದ ಸಂಬಂಧ ಇದೆ ಅಂತ ನಮ್ಗೆ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಯ್ತು ಅನ್ನೋರು ಎಸ್ ಮೇಡಮ್ ಗೊತ್ತಾಯ್ತು ಅಂತ ಏನ್ ಮಾಡ್ಬೋದು, ಒಂದು ಚಾಟ್ ಬಾಕ್ಸ್ ಅಲ್ಲಿ ನೀವು ಚಾಟ್ ಮಾಡ್ಬೋದು. ಇದೇ ನನಗೆ ಇವತ್ತು ಫಸ್ಟ್ ಟೈಮ್ ಗೊತ್ತಾಯ್ತು ಮೇಡಮ್ ಅಂತ. ಎಷ್ಟೋ ಜನರಿಗೆ ಫಸ್ಟ್ ಟೈಮ್ ಇಲ್ಲಿ ಇರೋರಿಗೆ ಗೊತ್ತಾಗಿರುತ್ತೆ. ಈಗ ನಿಮಗ್ ಬರ್ತಾ ಇರೋ ಪ್ರಶ್ನೆ ಏನು ಅಂದ್ರೆ, ಹಾಗಾದ್ರೆ ಭೂಮಿ ಏನಾರ ಅಯಸ್ಕಾಂತ ತಯಾರು ಮಾಡೋದೇನಾರ ಕಡಿಮೆ ಮಾಡ್ಬಿಟ್ಟಿದ್ಯಾ, ಹೆಂಗೆ ನಮ್ಗೆ ಅದಕ್ಕೆ ಕೊರತೆ ಆಗ್ತಾ ಇದೆಯಾ ಅಂತ ಬಂದ್ರೆ, ಆ ಪಂಚತತ್ವಗಳಲ್ಲಿ ಬಂದಾಗ ಕೆಲವೊಂದರಿಂದ ನಾವು ದೂರ ಆಗಿದ್ದೇವೆ, ಕೆಲವೊಂದನ್ನ ನಾವೇನ್ ಮಾಡಿದ್ದೇವೆ, ಹಾಳು ಮಾಡಿದ್ದೇವೆ. ಸೊ ಆ ಹಾಳು ಮಾಡಿರೋದು ಅಂತ ಬಂದ್ರೆ ಇವತ್ತು ನಾವು ಆಹಾರ, ನೀರು, ಗಾಳಿ ಅಂತ ಬಂದ್ರೆ ಪೊಲ್ಯೂಟ್ ಮಾಡ್ತಾ ಇದ್ದೇವೆ. ಕೈಯಾರೆ ಅದನ್ನ ಏನ್ ಮಾಡ್ಕೊತಾ ಇದೀವಿ, ಹಾಳು ಮಾಡ್ಕೊತಾ ಇದೀವಿ. ಅದಕ್ಕೆ ಬಟ್ ಈ ಸೂರ್ಯನ ಶಕ್ತಿ ಮತ್ತೆ ಭೂಮಿಯ ಶಕ್ತಿಗೆ ಬಂದಾಗ ಅಲ್ಲಿ ಏನಾಗ್ತಾ ಇದೀವಿ ಕೇಳಿದ್ರೆ ದೂರ ಆಗ್ತಾ ಇದೀವಿ. ಇವತ್ತು ಹೇಗೆ ದೂರ ಆಗ್ತಾ ಇದೀವಿ ಅಥವಾ ಹೇಗೆ ಅದರ ಕೊರತೆಯಲ್ಲಿದ್ದೀವಿ ಅಂತ ನೋಡೋದಾದ್ರೆ, ನೀವು ಈ ಸ್ಲೈಡ್ ಅನ್ನ ನೋಡಿದ್ರೆ ಮನುಷ್ಯ ಒಂದು 50 ವರ್ಷದ ಹಿಂದೆ ಹೇಗಿದ್ದ, ಈಗ ಹೇಗಿದ್ದಾನೆ? ವಾತಾವರಣ ಕಲುಷಿತವಾಗಿತ್ತ? ಇಲ್ಲ, ಫ್ಲೂಯೆಂಟ್ ಆಗಿತ್ತು, ಶುಭ್ರವಾಗಿತ್ತು. ಬಿಲ್ಡಿಂಗ್ ಗಳಿದ್ದಿದ್ವಾ ಅಂತಂದ್ರೆ ಬಿಲ್ಡಿಂಗ್ ಇದ್ವು, ಆದ್ರೆ ದೇವರ ನಿರ್ಮಾಣದಲ್ಲಿದ್ವು. ಅಂದ್ರೆ ಪ್ರಕೃತಿಯಲ್ಲಿ ಸಹಜವಾಗಿ ಏನು ಒಂದು ಮರ, ಗಿಡ, ಕಡ್ಡಿ, ಹುಲ್ಲು ಅಂತ ಸಿಗತ್ತೆ, ಅದರಲ್ಲಿ ಬಿಲ್ಡಿಂಗ್ ಗಳಿದ್ದಿದ್ವು. ಇನ್ನು ಕೃಷಿ ಅಂತ ಬಂದ್ರೆ ಅದು ವಿಷಮಯ ಆಗಿರ್ಲಿಲ್ಲ, ವಿಷರಹಿತವಾಗಿತ್ತು. ಇವತ್ತು ಬಿಲ್ಡಿಂಗ್ ಗಳಿದಾವ ಅಂತ ಕೇಳಿದ್ರೆ ಮೇಡಮ್ ಅದ್ ನೀವು ಕೇಳಕ್ಕೆ ಹೋಗ್ಬೇಡಿ, ಮಲ್ಟಿ ಸ್ಪೆಷಾಲಿಟಿ ಬಿಲ್ಡಿಂಗ್ ಗಳೇ ಇರೋದು. ಇನ್ನು ವಾತಾವರಣ ಕೆಟ್ಟೋಗಿದ್ಯಾ ಅಂತ ಬಂದ್ರೆ ಸ್ವಚ್ಛ ಇರೋದು ಎಲ್ಲಿದೆ ಅಂತ ಹೇಳಿ, ಆ ತರ ಪರಿಸ್ಥಿತಿ ಬಂದಿದೆ. ಇನ್ನು ಕೃಷಿ ಅಂತ ಬಂದ್ರೆ ಕಂಪ್ಲೀಟ್ ವಿಷಮಯ ಆಗಿದೆ. ಈಗ ನಾವು ಬದುಕುವಂತ ಒಂದು ಸಿಚುವೇಶನ್ ಹೆಂಗ್ ಬಂದಿದೆ ಅಂತ ಬಂದ್ರೆ, ನಮ್ಮ ಬದುಕು ಜನಜೀವನ ಹೆಂಗ್ ಬಂದಿದೆ ಅಂತಂದ್ರೆ, ಆ ಒಂದು ನಡಿಗೆಯಲ್ಲಿ ಹೇಗೆ ಕೊರತೆ ಹೇಗ್ ಮಾಡ್ಕೊಂಡಿದೀವಿ ಅಂತ ಬಂದ್ರೆ, ನೆಲ ಅಂತ ಬಂದ್ರೆ ಸಿಮೆಂಟು, ಗಾರೆ, ಟೈಲ್ಸ್ ಅಲ್ಲಿ ಬಂದಿದೀವಿ. ರೋಡ್ ಅಂತ ಬಂದ್ರೆ ಅಲ್ಲೂ ಕೂಡ ಡಾಂಬರ್ ರೋಡು, ಸಿಮೆಂಟ್ ರೋಡು, ಮಣ್ಣು ಅನ್ನೋದು ಎಲ್ಲೂ ಇಲ್ವೇ ಇಲ್ಲ, ಸಂಪರ್ಕನೇ ಇಲ್ಲ. ಇನ್ನು ವೆಹಿಕಲ್ಗಳು ಅಂತ ಬಂದ್ರೆ ಸೈಕಲ್ ಇಂದ ಟ್ರೈನ್ ವರೆಗೂ ಎಲ್ಲದೂ ಕಬ್ಬಿಣಮಯ. ಇನ್ನು ಆಫೀಸು,
ಹೋಗ್ತಾ ಇರೋ ಏರಿಯಾ ಎಲ್ಲದೂ ಕಬ್ಣ ಮಯದಲ್ಲೇ ಇದ್ದೀವಿ. ಯಾವ್ದ್ ಲೆಕ್ಕಾಚಾರದಲ್ಲಿ ಕಬ್ಣ ಇದೆ ಅಂತಂದ್ರೆ ಒಂದ್ ಸಮೀಕ್ಷೆ ಹೇಳ್ತಾ ಇದೆ 3 ಫೀಟ್ ಅಂತರದಲ್ಲಿ ಕಬ್ಣದಲ್ಲಿ ಕೂತಿದೀವಂತೆ. ನಮ್ಮ ದೇಹದ ಕಬ್ಣದ ಅಂಶ ಇದೆ ಅಂತಂದ್ರೆ 4 ಗ್ರಾಮು, 40 ಅಲ್ಲ 4 kg ಅಲ್ಲ, ಜಸ್ಟ್ 4 ಗ್ರಾಮ್ ಲಿಕ್ವಿಡ್ ರೂಪದಲ್ಲಿದೆ. ಬಾಹ್ಯವಾಗಿ ಈ ತರ ಕಬ್ಣವನ್ನ ತುಂಬ್ಕೊಂಡಿದೀವಿ. ಮಣ್ಣಿನ ಸಂಪರ್ಕವನ್ನೇ ತಪ್ಸಾಕೊಂಡಿದೀವಿ. ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ಅದ್ ಹೆಂಗ್ ಹೇಳಿದೀವಿ ಅಂತಂದ್ರೆ, ನೀನ್ ಅದ್ ಹೆಂಗ್ ಮೇಲ್ ಬರ್ತೀಯ ನೋಡ್ತೀನಿ ನಾನು ಅನ್ನೋ ಲೆಕ್ಕಾಚಾರದಲ್ಲಿ ಏನ್ ಮಾಡಿದೀವಿ, ಮುಚ್ಚಾಕೊಂಡ್ಬಿಟ್ಟಿದೀವಿ. ಇನ್ನು ಅದು ಅದಕ್ಕೆ ಹೇಳ್ತಾ ಇದೆ, ಹೌದಾ ನೀನ್ ಈ ರೀತಿ ಮುಚ್ಚಾಕೊಂಡಿದ್ಯಲ್ಲ, ಅದು ನೀ ಹೆಂಗ ಆರಾಮಿರ್ತೀಯ ನಾನು ನೋಡ್ತೀನಿ ಅಂತ ಅದು ಹೇಳ್ತಾ ಇದೆ ನಮ್ಗೆ. ಅದಕ್ಕೇನೆ ನಾವೀಗ ಏನ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಕೇಳಿದ್ರೆ, ಒಂಥರ ಬಾಹ್ಯಾಕಾಶಕ್ಕೆ ಹೋಗುವ ಗಗನಯಾತ್ರಿಗಳು ಬೇರೆ ಗ್ರಹಕ್ಕೆ ಹೋಗೋದಕ್ಕೋಸ್ಕರ ಮ್ಯಾಗ್ನೆಟ್ ಜಾಕೆಟ್ ಹಾಕತ್ತಾರೆ. ನಾವೊಂಥರ ಭೂಮಿ ಮೇಲೆ ಇದ್ದು ಹೆಂಗಿದೀವಿ ಕೇಳಿದ್ರೆ ಆಕಾಶದಲ್ಲಿ ಇದ್ದಂಗಿದೀವಿ. ಮಣ್ಣಿನ ಸಂಪರ್ಕದಿಂದ ಕಂಪ್ಲೀಟ್ ದೂರ ಆಗಿದೀವಿ, ಕೊರತೆಯಲ್ಲಿದ್ದೀವಿ, ಅಯಸ್ಕಾಂತ ಶಕ್ತಿಯ ಕೊರತೆಯಲ್ಲಿದ್ದೀವಿ. ಸೊ ಯಾವ ರೀತಿ ಅಂತ ಅಂದ್ರೆ ನೋಡೋದಾದ್ರೆ, ಅವತ್ತು ಈ ತರ ನೆಲದಲ್ಲಿದ್ದವರು ಇವತ್ತು ಹೆಂಗಿದೀವಿ ಈ ತರ ಒಂದು ಸ್ಥಿತಿಗೆ. ಅದ್ರಲ್ಲೂ ಒಂದು ಸ್ಪೆಷಲಿ ಅಂತಂದ್ರೆ, ಆ ತರ ಮುಚ್ಚಾಕೊಂಡಿದ್ದಲ್ದೆ ಆಹಾರನು ಈ ತರ ತಿಂತಾ ಇದೀವಿ, ನೀರನ್ನು ಆ ತರ ಒಂದು ಇಂಪ್ಯೂರ್ ಅಂತ ಹೇಳ್ಬೋದು, ಅಷ್ಟು ನೀರಿನಲ್ಲೂ ಕೊರತೆಯಲ್ಲಿದ್ದೀವಿ ಆ ಪ್ಯೂರಿಟಿಯಲ್ಲಿ. ಇನ್ನು ಆ ಒಂದು ರೇಡಿಯೇಷನ್ ಅಂತಂದ್ರೆ ಕಣ್ಣಿಗೆ ಕಾಣದಿರುವಂತಹ ಒಂದು ಜಾಲದ ನಡುವೆ ಕೂತ್ಕೊಂಡು ದೇವ್ರತ್ರ ಮಾತ್ರ ಏನ್ ಕೇಳ್ಕತ್ತೀವಿ ಅಂದ್ರೆ, ದೇವ್ರೆ ನನಗೆ ಆಯುಷ್ಯ ಕೊಡು, ಆರೋಗ್ಯ ಕೊಡು, ತುಂಬಾ ಚೆನ್ನಾಗಿ ಎಲ್ಲ ಕೊಡು, ಬಟ್ ನಾನ್ ಇದೆಲ್ಲ ಮಾಡೇ ಇಟ್ಕೊಂಡಿರ್ತೀನಿ, ಆರೋಗ್ಯ ಮಾತ್ರ ಬರ್ಬೇಕು ಅಂತಂದ್ರೆ ಚಾನ್ಸ್ ಇದೆಯಾ? ಸೊ ಇಷ್ಟು ಕೊರತೆಯಲ್ಲಿ ಇರುವಾಗ ಈ ಒಂದು ಮ್ಯಾಗ್ನೆಟಿಕ್ಗೆ ನಾವು ಎಷ್ಟು ಕೊರತೆಯಲ್ಲಿ ಇದೀವಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕಂತೀನಿ. ಇಲ್ಲ ಮೇಡಮ್ ನಾವೆಲ್ಲಾರು ವಾಕಿಂಗ್ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಏನ್ ಮಾಡಿದೀವಿ, ಕಾಲಿಗೆ ಬೂಟು ಚಪ್ಪಲು ಹಾಕತ್ತೀವಿ, ಮನೆ ಒಳಗೂ ಹಾಕತ್ತೀವಿ. ಎಲ್ಲಾರ ಮೇಡಮ್ ಬರೇ ಕಾಲಲ್ಲಿ ಹೋದ್ರು ಮುಳ್ಳು ಚುಚ್ಬಿಟ್ರೆ ಶುಗರ್ BP ಇದ್ರೆ ಬೇಗ ಗಾಯ ಕಮ್ಮಿ ಆಗಲ್ಲ. ಅಂದ್ರೆ ಮಣ್ಣಿನ ಸಂಪರ್ಕವನ್ನ ಕಂಪ್ಲೀಟ್ ದೂರ ಮಾಡ್ಕೊಂಡಿದೀವಿ. ಆಟ ಆಡೋದು ಏನು ಮಣ್ಣಲ್ಲಿಲ್ಲ. ಅಥವಾ ನಮ್ಮ ಮಕ್ಕಳಿರ್ಬೋದು, ನಮ್ಕಿಂತನೂ ಸೀನಿಯರ್ ಸಿಟಿಜನ್ ಕಿಂತನೂ ಜಾಸ್ತಿ ಡೇಂಜರ್ ಝೋನ್ ಅಲ್ಲಿ ಇರೋರು ನಮ್ಮ ಮಕ್ಕಳು. ಈಗೇನು ಇವತ್ತೊಂದು 25 ವರ್ಷದ ಒಳಗೆ ಅಥವಾ ಇವತ್ತಿವತ್ತು ಈ ಬಿಟ್ಟು ಪ್ರಪಂಚವನ್ನ ನೋಡ್ತಾ ಇರುವಂತ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಸಿಕ್ಕಾಪಟ್ಟೆನೆ ಡೇಂಜರ್ ಝೋನ್ ಅಲ್ಲಿ ಇದೆ. ಸೊ ಯಾಕೆ ಅಂತಂದ್ರೆ ಅವರು ರೇಡಿಯೇಷನ್ ತಗಂಡೇ ಬರ್ತಾ ಇದ್ದಾರೆ, ರೇಡಿಯೇಷನ್ ಜೊತೆಗೆ ಊಟ ಮಾಡ್ತಾರೆ, ರೇಡಿಯೇಷನ್ ಪಕ್ಕಕ್ಕೆ ಇಟ್ಕೊಂಡೇನೆ ನೋಡೋದು, ಆಟ ಆಡೋದು. ಅವರಿಗೆ ಹೊರಗಡೆ ಪ್ರಪಂಚಕ್ಕೆ ಹೋಗಿ ಆಡೋದು ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿದೆ ಅವರಿಗೆ, ಆ ರೇಡಿಯೇಷನ್ ಜೊತೆಗಿದ್ದು ಟೈಮ್ ಪಾಸ್ ಮಾಡೋದು ಗೊತ್ತಾಗ್ತಾ ಇದೆ. ಸೊ ಇಷ್ಟು ಕೊರತೆಯಲ್ಲಿದ್ದಾಗ ಹೇಗೆ ನಾವು ಎಲ್ಲೆಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳೇಬೇಕಾಗಿದೆ. ಯಾವಾಗ ಎಲ್ಲಿ ಕೊರತೆ ಬರುತ್ತೆ ಅವಾಗ ನಾವು ಒಂದು ಪರಿಹಾರ ವ್ಯವಸ್ಥೆಗೆ ಇದುವರೆಗೆ ಹೋಗಿದೀವಿ. ಯಾಕೆಂದ್ರೆ ಕೊರತೆ ಅಂತ ಬಂದ್ರೆ ಅವತ್ ನಮ್ಗೆ 2 ಉಪಾಯ ಇರುತ್ತೆ. ಒಂದು ಪಲಾಯನ ಮಾಡ್ಬೇಕು, ಅಲ್ಲಿಂದ ಓಡ್ಬೇಕು, ಇಲ್ಲ ಪರ್ಯಾಯ ಹುಡುಕ್ಬೇಕು. ಪಲಾಯನ ಮಾಡಕ್ಕೆ ಸಾಧ್ಯತೆ ಇದೆಯಾ? ಈಗ ಕೊರತೆ ಆಗಿರೋದು ಗೊತ್ತಾಯ್ತು, ಸರಿ ಮೇಡಮ್ ಎಲ್ಲ ಕೆಳಗಾಕ್ಬಿಡ್ತೀವಿ, ಇದೆಲ್ಲ ಬೇಡ ನಮ್ಗೆ, ಎಲ್ಲ ಕೆಡಗಿ ನೀವ್ ಹೇಳಿರೋದು ಗೊತ್ತಾಯ್ತು, ಮಣ್ಣಿನ ಮನೆಗೆ ಹೋಗಿ ನಾಳೆಯಿಂದ ಸಗಣಿ ಸಾರಿಸಿದ ನೆಲಕ್ಕೆ ಮಲ್ಕೊಂಡು ನಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ ಅನ್ನಕ್ ಚಾನ್ಸ್ ಇದೆಯಾ? ಸೊ ಅಲ್ಲಿ ನಮ್ಗೆ ಚಾನ್ಸ್ ಇಲ್ಲ. ಹಾಗೆ ಹಿಂದೋಗ್ಲಿಕ್ಕೆ ನಮ್ಮ ಹತ್ರ ಆಗಲ್ಲ. ಇನ್ನು ಡೆವಲಪ್ಮೆಂಟ್ ನೋಡ್ಕೋಬೇಕೆ ಹೊರತು ಹಿಂದೋಗಕ್ ಆಗಲ್ಲ ಅಂತ ಬಂದಾಗ ಕೊರತೆಯನ್ನ ಎಲ್ಲೆಲ್ಲಿ ನೀಗಿಸ್ಕೊಂಡಿದೀವಿ ಅಂತ ಬಂದ್ರೆ ಆಹಾರ ಪದ್ಧತಿಗೆ ಬರೋಣ. ಇವತ್ತು ನಮ್ಮಮ್ಮ ಇರ್ಬೋದು, ನಿಮ್ಮಮ್ಮ ಇರ್ಬೋದು, ಇಲ್ಲಿ ಕೂತಿ ಒಂದು 125 ಮೆಂಬರ್ಸ್ ಇದೀರಿ. ನಮ್ಮಮ್ಮ ನಿಮ್ಮಮ್ಮ ಹೆಮ್ಮೆಯಿಂದ ಹೇಳ್ತಾಳ, ನಮ್ಮನ್ನ ಮಾತ್ರೆ ತಿಂದು ಎತ್ತಿಲ್ಲ ಫ್ರೆಂಡ್ಸ್, ನಮ್ಮನ್ನ ಏನ್ ಮಾಡಿ ಎತ್ತಿದಾಳೆ, ಆಹಾರ ತಿಂದು ಎತ್ತಿದಾಳೆ. ಯಾಕೆ ಅಂತಂದ್ರೆ ಅವತ್ತಿನ ಆಹಾರದಲ್ಲಿ ಐರನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಯಾವ್ದು ಕೊರತೆ ಇರ್ಲಿಲ್ಲ. ಅಮ್ಮಂಗೆ ಆಹಾರ ಎಷ್ಟಿತ್ತು, ಇಷ್ಟೇ ಇತ್ತು, ಆದ್ರೆ ತಿಂದಂತ ಆಹಾರದಲ್ಲಿ ಎಲ್ಲಾ ಪೋಷಕಾಂಶ ಇತ್ತು. ಮಕ್ಕಳು ಒಂದಲ್ಲ ಒಂದೊಂದು ಡಜನ್ ಇರ್ತಿದ್ವು. ಇವತ್ತು ಒಂದು ತಪ್ಪಿದ್ರೆ 2, ಆದ್ರೆ ಐರನ್ ಕ್ಯಾಲ್ಸಿಯಂ ಡಾಕ್ಟರ್ ಕೊಡದೆ, ಸಪ್ಲಿಮೆಂಟರಿ ಕೊಡದೆ ಹುಟ್ಟಕ್ಕೆ ಚಾನ್ಸ್ ಇಲ್ಲ. ಸಪೋಸ್ ಏನಾದ್ರೂ ಹುಟ್ಟಿದ್ರು ಕೂಡ ಏನಾಗಿದೆ, ಅಲ್ಲಿ ಸಣ್ಣ ಮಗು ಹುಟ್ಟಬಹುದು, ಪೋಷಕಾಂಶದ ಕೊರತೆ ಆಗಿದೆ. ಅಲ್ಲಿಗೆ ಯಾವಾಗ ಆಹಾರದಲ್ಲಿ ಪೋಷಕಾಂಶದ ಕೊರತೆ ಆಗಿದೆ ಅಂತ ಗೊತ್ತಾಯ್ತು, ಸೊ ರಿಪ್ಲೇಸ್ಮೆಂಟ್ ಆಗಿ ಏನ್ ಮಾಡ್ಕೊಂಡ್ವಿ, ಸಪ್ಲಿಮೆಂಟರಿಗಳಿಗೆ ಮೊರೆ ಹೋದ್ವಿ. ಅದೇ ತರ ನೀರಿಗೆ ಬಂದ್ಬಿಟ್ರೆ ನೀರಿನ ಪ್ಯೂರಿಟಿನಲ್ಲೂ ನಮ್ಗೆ ಏನಾಗಿದೆ, ಅಲ್ಲೂ ಕೊರತೆ ಉಂಟಾಯ್ತು. ಅವಾಗ ನಿಧಾನಕ್ಕೆ ಆಲ್ಮೋಸ್ಟ್ 1985 ನಂತರ ಅಂತ ಹೇಳ್ಬಹುದು, ಅಲ್ಲಿಂದ ನಾವೇನ್ ಮಾಡಿದ್ವಿ, ನನ್ಗೀಗೂ ನೆನಪಿದೆ. ಸೊ ಭಿತ್ತಿ ಪತ್ರಗಳನ್ನ ಬಸ್ ಸ್ಟ್ಯಾಂಡ್ ಗಳಲ್ಲಿ ಎಲ್ಲ ಅಂಟಿಸ್ತಿದ್ರು, ನೀರು ಹಾಳಾಗ್ತಾ ಇದೆ, ಅಂತರ್ಜಲ ಬಾಹ್ಯ ಜಲ, ಸೊ ಫಿಲ್ಟರ್ ಗಳನ್ನ ತಗೊಳ್ಳಿ, ಫಿಲ್ಟರ್ ಗಳನ್ನ ಮನೆಯಲ್ಲಿ ಹಾಕೊಳ್ಳಿ ಅಂತ. ಸೊ ಬಾವಿಗೆಲ್ಲ ಏನೇನೋ ಪ್ಯಾಕೆಟ್ ಅಲ್ಲಿ ಔಷಧಿಗಳನ್ನೆಲ್ಲ ಹಾಕೋರು, ಅದೆಲ್ಲ ಆಗ್ತಾ ಇದೆ. ಈಗ ನಾವು ಮಾತಾಡ್ತಾ ಇರುವಂತದ್ದು, ಸೊ ನೀರ್ನಲ್ಲಿ ಕಂಪ್ಲೀಟ್ ಫಿಲ್ಟರ್ಗೆ ಮತ್ತೆ ನೀರ್ ಬಾಟ್ಲಿಗೆ ಏನು
ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಗೆ ಇವತ್ ಬಂದ್ ಮುಟ್ಟಿದೀವಿ. ಎಲ್ಲಿವರೆಗೆ ಅಂತಂದ್ರೆ ಇವತ್ ನೀರ್ನಲ್ಲಿ ಅಲ್ಕಲೈನ್ ವಾಟರ್ ತುಂಬಾ ಮನೆ ಮಾತಾಗ್ತಾ ಇದೆ. ಸೊ ಇನ್ನು ಅಯಸ್ಕಾಂತ ಶಕ್ತಿಗೆ ಹೀಗಿರುವವರು ಹೀಗಿದ್ದೇವೆ, ಕೊರತೆ ಆಗಿದೆಯಾ? 100% ಆಗಿದೆ. ರಿಪ್ಲೇಸ್ಮೆಂಟ್ ಬೇಕಾ ಬೇಡವಾ ನೀವೇ ಹೇಳ್ಬೇಕು. ಸೊ ಆ ಒಂದು ರಿಪ್ಲೇಸ್ಮೆಂಟ್ ಅನ್ನ ಇವತ್ತು ಈ ಬಯೋಟೋರಿಯಂ ತುಂಬಾ ಅದ್ಭುತವಾಗಿ, ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ನೀವು ಮಲ್ಕೊಳ್ಳೋದ್ರಿಂದ ಚೆನ್ನಾಗಾಗತ್ತೆ, ನೀರ್ ಕುಡಿಯೋದ್ರಿಂದ ಚೆನ್ನಾಗಾಗತ್ತೆ, ಹೇಗೆ ಅಂತ ಎಷ್ಟೋ ಜನರ ಮನಸ್ಸಿನಲ್ಲಿ ಕ್ವಶನ್ ಇರ್ಬೋದು. ನೋಡಿ ಇಲ್ಲೇನ್ ಕಾಣಿಸ್ತಾ ಇದೆ, ಸೊ ಒಂದು ಡಬಲ್ ಸಿಂಗಲ್ ಹಾಸಿಗೆ ಕಾಣಿಸ್ತಾ ಇದೆ ನಿಮ್ಗೆ, ಅದೇ ತರ ಒಂದು ಜಂಬೋ ಕಿಂಗ್ ಬ್ರಾಸ್ಲೈಟ್ ಕಾಣಿಸ್ತಾ ಇದೆ, ಅದೇ ತರ ವಾಟರ್ ಬಾಟ್ಲಿಗೆ ಸುತ್ತುವಂತ ಒಂದು ವಾಟರ್ ಎನರ್ಜಿ ಪ್ಯಾಡ್ ಕೂಡ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ನಾನು. ಸೊ ಆ ಪಿಕ್ಚರ್ ಅಲ್ಲೂ ಕಾಣಿಸ್ತಾ ಇದೆ. ಸೊ ಏನಪ್ಪಾ ಇದು, ಏನಿದೆ ಇದ್ರೊಳಗೆ ಅಂತ ಬಂದ್ರೆ, ಸೊ ಇದ್ರೊಳಗೆ ನಿಯೋಡಿಮಿಯಂ ರ್ಯಾರ್ ಅರ್ತ್ ಮ್ಯಾಗ್ನೆಟ್ ಇದೆ. ಮತ್ತೆ ಈ ಚಿತ್ರದಲ್ಲಿ ತೋರಿಸಿದಾರಲ್ಲ ಮೇಡಮ್, ಇವೆಲ್ಲ ಹಾಸಿಗೆ ಮಂಚ ಗಿಂಚ ಬಾಟ್ಲು ಎಲ್ಲ ಸಿಕ್ಬಿಡುತ್ತಾ ಅಂತ ಬಂದ್ರೆ ಅವೆಲ್ಲ ಸಿಗಲ್ಲ. ಇದನ್ನ ಬಯೋ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ಯಾಡ್ ಅಂತ ಕರೀತಾರೆ. ಸೊ ಸಿಂಗಲ್ಲು ಡಬಲ್ಲು ಎಲ್ಲ ಇರುತ್ತೆ. ಇದ್ರೊಳಗೆ ಏನಿದೆ ಅಂತ ಒಂಚೂರು ತಿಳ್ಕೊಳ್ಳೋಣ. ಇದ್ರೊಳಗೆ ಬಳಸಿರುವ ಮ್ಯಾಗ್ನೆಟ್ ಆರ್ಡಿನರಿ ಕಪ್ಪು ಮ್ಯಾಗ್ನೆಟ್ ಅಲ್ಲ, ಇದು ನಿಯೋಡಿಮಿಯಂ ರ್ಯಾರ್ ಅರ್ತ್ ಮ್ಯಾಗ್ನೆಟ್. ಭೂಮಿಯಲ್ಲಿ ಅತಿ ವಿರಳವಾಗಿ ಸಿಗುತ್ತೆ. ಇದ್ರ ಪವರ್ ಎಷ್ಟು ಅಂತ ಬಂದ್ರೆ, ಇದನ್ನ ಗಾಸ್ ಮೀಟರ್ ಅಲ್ಲಿ ಅಳಿತಾರೆ. ಅಕ್ಕಿಯನ್ನ ಹೇಗೆ ಕೆಜಿಯಲ್ಲಿ, ಹಾಲು ನೀರನ್ನ ಲೀಟರ್ ಅಲ್ಲಿ ಅಳಿತಾರೋ, ಇದನ್ನ ಮ್ಯಾಗ್ನೆಟ್ ಅಳಿಯೋದು ಮೆಜರ್ಮೆಂಟ್ ಗಾಸ್ ಮೀಟರ್ ಅಲ್ಲಿ. ಇದು 1 ಗ್ರಾಮ್ ಮ್ಯಾಗ್ನೆಟ್ 5000 ಗಾಸ್ ಪವರ್ ಅನ್ನ ಹೊಂದಿರುತ್ತೆ. ಈ ಬ್ಲಾಕ್ ಮ್ಯಾಗ್ನೆಟ್ಗೂ ಇದರ ಮ್ಯಾಗ್ನೆಟ್ಗೂ ಪವರ್ ಜಾಸ್ತಿ ಇರುತ್ತೆ. ಬ್ಲಾಕ್ ಮ್ಯಾಗ್ನೆಟ್ ಒಂದು ಕ್ವಿಂಟಲ್ಗೆ ಇದು 1 ಗ್ರಾಮ್ ಸಮ ಇರುತ್ತೆ. ಆ ತರದ್ದು ಇದೇ ಒಂದು ಹಾಸಿಗೆಯಲ್ಲಿ, ಡಬಲ್ ಹಾಸಿಗೆಯಲ್ಲಿ ನಿಮ್ಗೆ ಒಂದು 210 ಮ್ಯಾಗ್ನೆಟ್ ಬರುತ್ತೆ, ಸಿಂಗಲ್ ಹಾಸಿಗೆಯಲ್ಲಿ 90 ಮ್ಯಾಗ್ನೆಟ್ ಬರುತ್ತೆ, ವಾಟರ್ ಎನರ್ಜಿ ಪ್ಯಾಡ್ ಅಲ್ಲಿ 40 ಬರುತ್ತೆ. ಅದೇ ತರ ಈ ಬೆಲ್ಟ್ ಅಲ್ಲಿ 30 ಮ್ಯಾಗ್ನೆಟ್, ಅದೇ ತರ ಪಿಲ್ಲೋ ಮ್ಯಾಟ್ರೆಸ್ ಇದೆ, ಅದರಲ್ಲಿ ಒಂದು 20 ಮ್ಯಾಗ್ನೆಟ್ ನಿಮಗೆ ಸಿಗ್ತಾ ಇದೆ. ಅದರ ಅರ್ಥ ಏನು? ಒಂದು ಜಂಬೋ ಕಿಂಗ್ ಬ್ರಾಸ್ಲೈಟ್ 30 ಮ್ಯಾಗ್ನೆಟ್ಟಿನ ಜೊತೆಗೆ ನೀವು ಇದ್ದಾಗೆ. ಈಗ ಏನಪ್ಪಾ ಇದು ಅಂತ ಬಂದ್ರೆ, ಈಗ ಈ ಒಂದು ಮ್ಯಾಗ್ನೆಟ್ ಫೀಲ್ಡ್ ಅಲ್ಲಿ ಇದ್ದಾಗ ನಮ್ಮ ಸರ್ಕ್ಯುಲೇಷನ್ ಯಾವ ತರ ಇರುತ್ತೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಕ್ಲಿಯರ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿರ್ಬೋದು. ನಾನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇದ್ದಾಗ, ಅಂದ್ರೆ ನೀವೀಗ ಯಾರೆಲ್ಲ ಈ ಉತ್ಪನ್ನವನ್ನ ಬಳಸ್ತಾ ಇಲ್ಲ, ನಿಮ್ಮ ಸರ್ಕ್ಯುಲೇಷನ್ ಏನಿದೆ ಆ ನಾನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆಯಲ್ಲ ಆ ತರದಲ್ಲಿದೆ. ಯಾರೆಲ್ಲ ಈ ಉತ್ಪನ್ನದ ಜೊತೆಗಿದೀವಿ ಮೀನ್ಸ್ ನಂತರ ಯಾರೆಲ್ಲ ಜೊತೆಗಿದ್ದೀರಿ, ಸೊ ಪಕ್ಕಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆಯಲ್ಲ ಆ ತರ ಇದೆ. ಅಂದ್ರೆ ಇಲ್ಲಿ ಫ್ಲೋ ಗೊತ್ತಾಗ್ತಾ ಇದೆ, ಅಲ್ಲಿ ಫ್ಲೋ ಗೊತ್ತಾಗ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಚರಂಡಿಯಲ್ಲಿ ಮಳೆಗಾಲದಲ್ಲಿ ಕಸ ಕಡ್ಡಿಗಳು ಕಟ್ಕೊಂಡಿರಲ್ಲ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇದ್ದಾಗ ನೀವು ಈ ರೀತಿ ರಕ್ತದ ಹರಿವು ಇದ್ದಾಗ ಬ್ಲಾಕೇಜ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಯೂಸೇಜ್ ಅಲ್ಲಿ ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಬರ್ತೀನಿ. ಸೊ ಇದರ ಮೇಲಿದ್ರೆ ನಿಮ್ಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಬಿಡೋಣ. ಈಗ ಫಸ್ಟ್ ಆಫ್ ಆಲ್, ಸೊ ಇಲ್ಲಿ ಯಾರೆಲ್ಲ ವೆಬಿನಾರ್ ಅಲ್ಲಿ ಇದೀರಿ, ಮೇಡಮ್ ಈ ಪ್ರಾಡಕ್ಟಿನ ರಿಸಲ್ಟ್ ಅಂತ ಈ ಶಬ್ದವನ್ನ ದಯವಿಟ್ಟು ಕೇಳಲೇಬೇಡಿ. ಇದು ರಿಸಲ್ಟ್ ಅಲ್ಲ, ಇದು ಒಂದು ತತ್ವ, ಭೂಮಿಯ ತತ್ವ. ಇದ್ರ ಜೊತೆ ಇದ್ದಾಗ ನಮಗೆ ಆಗುವ ಅನುಕೂಲ ಏನು? ಯಾಕೆಂದ್ರೆ ಇಷ್ಟು ದಿನ ಇದ್ರ ಕೊರತೆಯಲ್ಲಿದ್ವಿ, ಇದು ನಮ್ಗೆ ಬೇಕೇ ಬೇಕು, ಅನಿವಾರ್ಯತೆ ಇದೆ. ಜೊತೆಗೆ ಬಂದಾಗ ಏನೆಲ್ಲ ಅನುಕೂಲ ಆಗತ್ತೆ ನಿಮ್ಗೆ ಅಂತ ಬಂದ್ರೆ, ನಿಮ್ಗೆ ಹೆಲ್ಪ್ ಟು ಕಂಟ್ರೋಲ್ ದ ಮಲ್ಟಿಪಲ್ ಬ್ಲಡ್ ವೆಸಲ್ಸ್ ಅಂತಂದ್ರೆ ಬ್ಲಾಕೇಜ್ಗಳು ಆಗುವಂತದನ್ನ ಕಂಟ್ರೋಲ್ ಮಾಡುತ್ತೆ, ಆಗದೆ ಇದ್ದಂಗೆ ತಡೆ ಹಿಡಿಯುತ್ತೆ. ಪೇನ್ ಅಂತ ಬಂದ್ರೆ ಟಾಪ್ ಟು ಬಾಟಮ್, ತಲೆಯಿಂದ ಕೆಳಗಿನವರಿಗೆ ಏನೆಲ್ಲ ನೋವಿದೆ ನಿಮ್ಗೆ, ಈಗ ಆಲ್ರೆಡಿ ಬರ್ತಾ ಇದೆ ಅಥವಾ ಮುಂದೆ ಬರಬಾರ್ದು ಅನ್ನೋ ಇಚ್ಛೆ ಇದೆ ಅಂತಂದ್ರೆ, ಯಾವಾಗ ಈ ಹಾಸಿಗೆ ಮೇಲೆ ಮಲ್ಕತ್ತೀರಿ, ನೀರ್ ಕುಡಿತೀರಿ, ಜೊತೆಗೆ ಒಂದು ಅದ್ಭುತವಾಗಿ ಆ ಬೆಲ್ಟ್ ಅನ್ನ ಕಟ್ಕೊಂಡಿದ್ದಾಗ ನೋವು ನಿವಾರಣೆ ಆಗ್ಲಿಕ್ಕೆ ತುಂಬಾ ಇನ್ನು ನಾನು
ಶುಗರ್, ನಿದ್ರಾಹೀನತೆ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇದು ಎಲ್ಲಾ ಕಾಯಿಲೆಗಳು, ಮೂಲವ್ಯಾಧಿ, ಥೈರಾಯ್ಡ್, ಡೈಜೆಷನ್ ಸರಿ ಇಲ್ಲ, ಯಾವುದೇ ಕಾಯಿಲೆ ಇದ್ರು ರಿವರ್ಸ್ ಬರಕ್ಕೂ ಹೆಲ್ಪ್ ಆಗುತ್ತೆ. ಮುಂದೆ ಬರದೇ ಇದ್ದಂಗೂ ಇದೇನ್ ಮಾಡುತ್ತೆ, ಈ ಒಂದು ಮ್ಯಾಟ್ರೆಸ್ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿದೆ, ಬೋನ್ ಮುರಿದೋಗಿದೆ ಅಂದೆಲ್ಲ ಇದ್ರೆ ಈ ಹಾಸಿಗೆ ಬಳಸೋದ್ರಿಂದ ಏನಾಗುತ್ತೆ ಕೇಳಿದ್ರೆ ಜಾಯಿಂಟ್ ಬೇಗ ಕೂಡ್ಕೊಳ್ಳಕ್ಕೆ ತುಂಬಾ 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 ಹೆಲ್ಪ್ ಆಗುತ್ತೆ. ಈ ನೀರ್ ಕುಡಿಯೋದ್ರಿಂದ ಏನಾಗುತ್ತೆ, ಒಂದ್ ಸೆಕೆಂಡ್ ಈ ನೀರಿನ ಬಗ್ಗೆ ಹೇಳ್ತೀನಿ. ಯಾವಾಗ ನೀವು ಬಾಟ್ಲಿ ನಿಮ್ಮನೆದೆ, ನೀರು ನಿಮ್ಮನೆದೆ, ಈ ವಾಟರ್ ಎನರ್ಜಿ ಪ್ಯಾಡ್ ಅನ್ನ ನೀವು ಅದಕ್ಕೆ ಸುತ್ತೋದ್ರಿಂದ ಅಥವಾ ಅದಕ್ಕೆ ವೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಬಂದ್ರೆ ಮಾಲಿಕ್ಯುಲಸ್ಗಳು, ನೀರಿನ ಅಣುಗಳು, ಪರಮಾಣು ಅಣು ಅಂತ ಏನ್ ಕರಿತೀವಿ, ಅದು ಸ್ಪ್ಲಿಟ್ ಆಗುತ್ತೆ. ನಿಮ್ಗೆ ಅದ ಅರ್ಥ ಆಗ್ಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳಿದ್ದೆ, ಈ ವೆಬಿನಾರ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಇದ್ದವರಿಗೆ ಗೊತ್ತಾಗುತ್ತೆ. ನಮ್ಮ ದೇಹದಲ್ಲಿ 37.2 ಟ್ರಿಲಿಯನ್ ಸೆಲ್ಸ್ ಇದೆ. ಅಂದ್ರೆ ನಿಮ್ಮ ಕಲ್ಪನೆಗೆ ಬರ್ಲಿ ಆ ಸೆಲ್ಸ್ ಎಷ್ಟು ಚಿಕ್ಕದಿರ್ಬಹುದು ಅಂತ. ಒಂದು ಸಾಸಿವೆ ಕಾಳನ್ನ ಗುದ್ದಿ ಚಿಕ್ಕದ್ ಮಾಡಿ 1000 ತುಂಡು ಮಾಡಿದ್ರೆ ಎಷ್ಟಾಗುತ್ತೆ, ಅಷ್ಟು ಚಿಕ್ಕ ಗಾತ್ರದಲ್ಲಿ ನಮ್ಮ ಸೆಲ್ಸ್ ಇದೆ. ಈಗ ನಾವು ದಿನ ನೀರ್ ಕುಡಿತೀವಿ. ಎಷ್ಟೋ ಜನ ನಾವಿವತ್ತು RO ವಾಟರ್ ಅಥವಾ ಅದು ಇದು ವಾಟರ್ ಅಂತ ಕುಡಿತಾ ಇದೀವಿ, ಡೆಡ್ ವಾಟರ್. ಅಂದ್ರೆ ಅದ್ರಲ್ಲಿ ಮಿನರಲ್ಸ್ ಗಳು ಇಲ್ಲ. ಯಾವಾಗ ನೀವು ಈ ಅಯಸ್ಕಾಂತ ಭರಿತವಾದಂತ ನೀರನ್ನ ಕುಡಿತೀರಿ, ಅದರಲ್ಲಿ ಕಣಗಳು ಸ್ಪ್ಲಿಟ್ ಆಗಿರುತ್ತೆ. ಆ ಚಿಕ್ಕ ಚಿಕ್ಕ ಸೆಲ್ಸ್ ಗಳು ಆ ನೀರಿನ ಕಣಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವ ರೀತಿ ಆಗುತ್ತೆ. ಗಡಸು ನೀರು ಕುಡಿದ್ರೆ ನೀವು ನೀರಿನ ಸೆಲ್ಸ್ ಗಳು ಅಬ್ಸಾರ್ಬ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಕುಡಿದಂತ ನೀರಿನಲ್ಲಿ ಆ ಮಾಲಿಕ್ಯುಲಸ್ ಗಳು ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕುಡಿದೇ ಇದ್ದಂಗೆ. ಅಂದ್ರೆ ಅರ್ಥ ಇಷ್ಟೇ, ಯಾವಾಗ ಈ ನೀರ್ ಕುಡಿತೀರಿ, ಈ ನೀರಿಗೆ ಜೀವ ಇದ್ದಿರತ್ತೆ, ಕುಡಿದಾಗ ತುಂಬಾ ಅದ್ಭುತವಾಗಿ ಕೆಲಸ ಆಗುತ್ತೆ. ಏನ್ ಕೆಲಸ ಆಗುತ್ತೆ ಅಂದ್ರೆ ತುಂಬಾ ಅದ್ಭುತವಾಗಿ ಆಗುತ್ತೆ. ದೇಹದಲ್ಲಿ ತ್ಯಾಜ್ಯ ಪ್ರತಿದಿನ ಹೊರಗೆ ಹೋಗ್ಲೇಬೇಕು. ಮಲ, ಮೂತ್ರ, ಸ್ವೆಟ್ ಮುಖಾಂತರ ನವರಂಧ್ರದಲ್ಲೂ ತ್ಯಾಜ್ಯ ಹೊರಗೆ ಹೋಗ್ಲೇಬೇಕು. ಯಾವಾಗ ಅಯಸ್ಕಾಂತ ಭರಿತವಾದಂತ ನೀರನ್ನ ಕುಡಿತೀರಿ, ಆ ಡಿಟಾಕ್ಸಿಫಿಕೇಶನ್ ತುಂಬಾ ಅದ್ಭುತವಾಗಿ ಆಗುತ್ತೆ. ಆಯುರ್ವೇದದಲ್ಲಿ ಇಲ್ಲ ಅಂತಂದ್ರೆ ಪಂಚಕರ್ಮ ಚಿಕಿತ್ಸೆಗೆ ಹೋಗ್ಬೇಕು, 25,000 ದುಡ್ಡು ಖರ್ಚು ಮಾಡ್ಬೇಕು, 10 ದಿನ ಅಲ್ಲಿ ಉಳಿಬೇಕು. ಅದನ್ನೆಲ್ಲ ಮಾಡೋದಕ್ಕಿಂತ ಸುಮ್ನೆ ಈ ನೀರ್ ಕುಡಿತಾ ಇದ್ರೆ ಅದ್ಭುತ ಆಗುತ್ತೆ. ಇನ್ನು ಈ ಒಂದು ಬ್ರಾಸ್ಲೈಟ್ ಅನ್ನ ನೀವು ವೇರ್ ಮಾಡೋದ್ರಿಂದ ಹಗಲು ಮೇಡಮ್ ಹೇಳ್ಬಿಟ್ಟಿದ್ದಾರೆ, ಅಯ್ಯೋ ಅಯಸ್ಕಾಂತ ಶಕ್ತಿ ಬೇಕಂತೆ ಕಂಡ್ರು ಅಂತ ಹಾಸಿಗೆ ಸುತ್ತಕೊಂಡಂತೂ ಹೋಗಕ್ಕಾಗಲ್ಲ. ಅದಕ್ಕೆ ಹಗಲಿಗೆ ನಿಮ್ಗೆ ಬ್ಲಾಕೇಜ್ ಆಗದೆ ಇರಂಗೆ, ಸರ್ಕ್ಯುಲೇಷನ್ ಅನ್ನ ಸಮಸ್ಥಿತಿಯಲ್ಲಿ ಇಡ್ಲಿಕ್ಕೆ ಈ ಬೆಲ್ಟ್ ಏನ್ ಮಾಡುತ್ತೆ, ನಿಮ್ಗೆ ಕೈಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಒಂದು ಗಮನದಲ್ಲಿರ್ಲಿ, ಲೋ BP ಇರೋರು ಎಡಗೈ ಕಟ್ಟಬೇಕು. ಸೊ BP ಮತ್ತೆ ನಾರ್ಮಲ್ ಇರೋರು, ಸಹಜವಾಗಿರೋರು ಬಲಗೈಗೆ ಈ ಬೆಲ್ಟ್ ಅನ್ನ ಕಟ್ಟುವಂತದಿರುತ್ತೆ. ಇನ್ನು ಈ ಬೆಲ್ಟ್ ನಮ್ಗೆ ಅದ್ಭುತವಾಗಿ ಹಗಲು ಪೂರ್ತಿ ನಾವು ರೇಡಿಯೇಷನ್ ಜೊತೆಗೆ ಇರ್ತೇವೆ. ಮೊಬೈಲು, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ ಗೆಜೆಟ್ ಅಂತ ಏನೇನ್ ಬಳಸ್ತಾ ಇದೀವಿ ಅದೆಲ್ಲದು ಒಂದೊಂದು ರೀತಿಯಲ್ಲಿ ನಮ್ಗೆ ರೇಡಿಯೇಷನ್ ಜೊತೆ ಇದ್ದೇ ಇರುತ್ತೆ. ಸೊ ಆ ರೇಡಿಯೇಷನ್ ಒಂದು ದುಷ್ಪರಿಣಾಮದಿಂದ ನಮಗೆ ದೂರ ಇರಲಿಕ್ಕೆ ಈ ಬೆಲ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್ ತಿಳ್ಕೊಳ್ಳಿ, ಜಗತ್ನಲ್ಲಿ ರೇಡಿಯೇಷನ್ ಗೆ ಏನಾದ್ರೂ ಒಂದು ಆಂಟಿಬಾಡಿ ಇದೆ ಅಂತಂದ್ರೆ ಅದು ಏನು ಕೇಳಿದ್ರೆ ಈ ಮ್ಯಾಗ್ನೆಟ್ ಮಾತ್ರ. ಸೊ ಅಷ್ಟೆಲ್ಲ ಒಂದು ಹೆಲ್ಪ್ ಆಗುತ್ತೆ. ಇನ್ನು ನಿದ್ರೆ ಅಂತ ಬಂದ್ಬಿಟ್ರೆ, ಮನುಷ್ಯನಿಗೆ ಈ ನಿದ್ರೆಯನ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ. 24 ಗಂಟೆಯಲ್ಲಿ ಈ ನಿದ್ರೆ ಏನ್ ಮಾಡ್ತೀವಿ ಇದನ್ನ ಗೋಲ್ಡನ್ ಅವರ್ ಕರೀತಾರೆ. ಆ ನಿದ್ರೆಯಲ್ಲಿನೇ ಹೀಲಿಂಗ್ ಆಗೋದು. ಹೀಲಿಂಗ್ ಆದ್ರೇನೆ ಮನುಷ್ಯ ಹೆಲ್ದಿ ಇರೋದು. ಯಾಕೆ ಅಂತಂದ್ರೆ ಹೀಲ್ ಆಗೋದು, ಈಗ ನಿಮ್ಗೆ ಒಂದು ಸಹಜವಾಗಿ ಕೈ ಮೇಲೆ ಗಾಯ ಆಗಿದೆ ಅಂತಂದ್ರೆ ಅದು ಹೀಲ್ ಆಗೋದು ರಾತ್ರಿ ಮಲಗಿದಾಗ, ಬೆಳಗ್ಗೆ ಆಗತಕ್ಕ ಸ್ವಲ್ಪ ಕಡಿಮೆ ಆಗಿರುತ್ತೆ. ಯಾವಾಗ ಈ ಮ್ಯಾಟ್ರೆಸ್ ಅಲ್ಲಿ ಮಲಗ್ತೀರಿ ಅದ್ಭುತವಾದ ನಿದ್ರೆ ಬರುತ್ತೆ. ಆ ನಿದ್ರೆ ಬಂತು ಅಂತಂದ್ರೆ ನಿಮ್ ಕಾಯಿಲೆ 3/4 ಭಾಗ ಅಲ್ಲೇ ಕಡಿಮೆ ಆಗೋಗಿರುತ್ತೆ. ಎಷ್ಟೋ ಜನರಿಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಭಾರತ ದೇಶದಲ್ಲಿ 55% ಜನರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ. ಈ ಹಾಸಿಗೆ ಕೊಟ್ಬಿಡಿ, ಅಲಾರಾಮ್ ಇಟ್ಟಿಟ್ಟು ಅವ್ರು ಸೋತೋಗ್ಬಿಡ್ತಾರೆ. ಅಯ್ಯಪ್ಪ ಏನ್ ನಿದ್ದೆ ಬರ್ತಾ ಇದೆಯಪ್ಪ, ಏನ್ ನಿದ್ದೆ ಬರ್ತಾ ಇದೆ ಅಂತ. ಸೊ ಆ ನಿದ್ದೆ ಬಂತು ಅಂತಂದ್ರೆ ಅರ್ಧಕ್ಕರ್ಧ ಕಾಯಿಲೆ ನಮ್ಗೆ ಬರದೆ ಕಡಿಮೆ ಆಗ್ಬಿಡುತ್ತೆ. ಇನ್ನು ಈ ವಿಚಾರ, ಇದರಲ್ಲಿ ನೋವು ಇದೆ, ನಲಿವು ಇದೆ, ಹೆದರ್ಬೇಕಾಗಿದ್ದಿಲ್ಲ. ಭಾರತ ದೇಶದಲ್ಲಿ ಹೆಣ್ಣು ಮಗಳಿಗೆ 4 ನಿಮಿಷಕ್ಕೆ ಒಂದು ಹೆಣ್ಣು ಮಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಡಯಾಗ್ನೋಸ್ ಆಗ್ತಾ ಇದೆಯಂತೆ. 13 ನಿಮಿಷಕ್ಕೆ ಒಂದು ಮಹಿಳೆ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಸಾಯ್ತಾ ಇದ್ದಾಳಂತೆ. ಇದು ನಾನ್ ಹೇಳ್ತಾ ಇರುವಂತದ್ದಲ್ಲ, ನಮ್ ವೀರೇಶ್ ಸರ್ ನಂಜಪ್ಪ ಹಾಸ್ಪಿಟ್ಲಿಗೆ, ನಂಜಪ್ಪ ಲೈಫ್ ಕೇರ್ ನಂಜಪ್ಪ ಹಾಸ್ಪಿಟ್ಲು ಅಲ್ಲಿ ಮೇಲೆ ಅದು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಹೋದಾಗ ಅವರು ಕ್ಯಾನ್ಸರ್ ಸಪ್ತಾಹ ಅಂತ ಮಾಡ್ತಾರಂತೆ. ಸೊ ಅವರು ಕೂಡ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಯಾರಿಗಾರ ಇದ್ರೆ ಅಥವಾ ಲಕ್ಷಣಗಳಿದ್ರೆ ಒಂಚೂರು ಬಂದು ಮುಂಚಿತವಾಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಆದ್ರೆ ನೀವು ಭಯ ಪಡ್ಬೇಕಾಗಿದ್ದಿಲ್ಲ. ನೋಡಿ, ಇವತ್ತು ಹೆಣ್ಣು ಮಕ್ಕಳು ಅಂತ ಬಂದ್ರೆ ಯಾವುದೇ ದುಶ್ಚಟಗಳಿಗೆ ಅವ್ರು ಇರೋದು ತುಂಬಾ ಕಡಿಮೆ.
ರೇರ್ ಕೇಸ್ ಎಕ್ಸೆಪ್ಷನ್ಸ್ ಅನ್ನ ನಾವ್ ಎಕ್ಸಾಂಪಲ್ ಇಟ್ಕೊಳ್ಳೋದ್ ಬೇಡ. ಅಂತದ್ರಲ್ಲಿ ಆ ಹೆಣ್ಮಗಳ ಆರೋಗ್ಯ ಇವತ್ತಿಷ್ಟು ಕಷ್ಟದಲ್ಲಿದೆ ಅಂತಂದ್ರೆ ಈ ನೀರನ್ನ ಕುಡಿಯೋದ್ರಿಂದ, ಈ ಹಾಸಿಗೆ ಮೇಲೆ ಮಲಗೋದ್ರಿಂದ, ಮತ್ತೆ ಈ ಬೆಲ್ಟ್ ಅನ್ನ ವೇರ್ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ಸೇ ತುಂಬಾ ಕಡಿಮೆ ಇದೆ ಅಂತ ಸಂಸ್ಥೆನೂ ಹೇಳ್ತಾ ಇದೆ. ಯಾಕೆಂದ್ರೆ ಕ್ಯಾನ್ಸರ್ ಸೆಲ್ಸ್ ಗಳು ಆಕ್ಸಿಜನ್ನಿನ ಕೊರತೆಯಿಂದ ಡೆವಲಪ್ ಆಗುತ್ತೆ ಫ್ರೆಂಡ್ಸ್. ಇದು ಗೊತ್ತಿರ್ಲಿ ನಿಮ್ಗೆ. ಕ್ಯಾನ್ಸರ್ ಹೇಗೆ ಬರುತ್ತೆ ಅಂತ ಗೂಗಲ್ ಅಲ್ಲಿ ಹುಡುದ್ರು ಇವತ್ತು ಇನ್ಫಾರ್ಮೇಶನ್ ಓಪನ್ ಇದೆ, ಸಿಗತ್ತೆ. ಆದ್ರೆ ಈ ಬೆಲ್ಟ್ ಬಳಸೋದ್ರಿಂದ ಆಕ್ಸಿಜನ್ ಸಖತ್ತಾಗಿ ನಾವು ಪೂರೈಕೆ ಆಗೋದ್ರಿಂದ ಈ ಕ್ಯಾನ್ಸರ್ ಬರೋ ಚಾನ್ಸಸ್ಸೇ ಕಡಿಮೆ ಇದೆ. ಸೊ ನಾವ್ ಎಷ್ಟು ಅದ್ಭುತವಾದ ಸೇವೆಯಲ್ಲಿ ಇದೀವಿ, ಎಷ್ಟು ಅದ್ಭುತವಾದ ಮಾಹಿತಿ ಇವತ್ತು ನಮಗೆ ಸಿಗ್ತಾ ಇದೆ ಅಂತ ನಾವು ಒಂದ್ಸಲ ಗಾಡಿಗೆ ಥ್ಯಾಂಕ್ಸ್ ಅಂತ ಹೇಳಲೇಬೇಕಾಗಿದೆ. ಸೊ ಇನ್ನು ಹಾರ್ಟ್ ಅಟ್ಯಾಕ್ ಅಂತ ಬಂದ್ರೆ ನಾನು ಆ ಸೆಲ್ಸಿನ ಬಗ್ಗೆ ಇಷ್ಟೊತ್ತರೊಳಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ. ಅದೇ ವಿಚಾರವನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ. ಅದೇ ನಂಜಪ್ಪ ಹಾಸ್ಪಿಟಲ್ ಅಲ್ಲಿ ಹಾಕಿರುವಂತ ಸ್ಲೈಡ್ ಇದು. ವೆನ್ ಬ್ಲಡ್ ಕಾಂಟ್ ಗೆಟ್ ಯುವರ್ ಹಾರ್ಟ್ ಮಸಲ್ಸ್ ಡಸಂಟ್ ಗೆಟ್ ದ ಆಕ್ಸಿಜನ್. ಯಾವಾಗ ಹಾರ್ಟಿನ ಸೆಲ್ಸ್ ಗಳಿಗೆ, ಹಾರ್ಟಿಗೆ ರಕ್ತ ಬರ್ತಾ ಇಲ್ಲ ಅಂತಂದ್ರೆ ಸೆಲ್ಸ್ಗೆ ಆಕ್ಸಿಜನ್ ಹೋಗ್ತಾ ಇಲ್ಲ. ಇಟ್ ನೀಡ್ಸ್ ಅಂಡ್ ಇಟ್ ಟರ್ನ್ಸ್ ಟು ಡ್ಯಾಮೇಜಸ್ ಆಫ್ ಸೆಲ್ಸ್ ಅಂತ ಅಂದ್ರೆ ಸೆಲ್ಸ್ ಹಾಳಾಗ್ತಾ ಇದೆ, ಜೀವಕೋಶ ಡ್ಯಾಮೇಜ್ ಆಗ್ತಾ ಇದೆ, ಸಾಯ್ತಾ ಇದೆ ಅಂತ ಅರ್ಥ ಅಂತ. ಸೊ ಅವರು ಏನು ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಅದನ್ನೇ ನಾವು ಸಿಂಪಲ್ ಆಗಿ ನಿಮ್ಗೆ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಈ ಒಂದು ಸ್ಲೈಡ್ ನಲ್ಲಿ ಸರಿಸುಮಾರು 65ಕ್ಕೂ ಹೆಚ್ಚಿಗೆ ಕಾಯಿಲೆಗಳಿಗೆ ಈ ಒಂದು ಮ್ಯಾಗ್ನೆಟಿಕ್ ಥೆರಪಿ ಹೇಳುವಂತದ್ದು ಇಷ್ಟು ಸರಳವಾಗಿ ಮಲಗೋದ್ರಿಂದ, ನೀರ್ ಕುಡಿಯೋದ್ರಿಂದ ಆಂಟಿಬಾಡಿ ಆಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಾವು ಎಷ್ಟು ಕೃತಜ್ಞತರಾಗಿರ್ಬೇಕು ಈ ಒಂದು ಮ್ಯಾಗ್ನೆಟಿಕ್ ಬೆಡ್ಡಿಗೆ ಅಂತ ನನಗೆ ಹೇಳಲಿಕ್ಕೇನೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಇದು ಒಂದು ಲಾಸ್ಟ್ ಒಂದ್ ಸೆಂಟೆನ್ಸ್ ನಾನು ನಿಮ್ಗೆಲ್ಲರಿಗೂ ಹೇಳಿ ಮುಗಿಸ್ಬೇಕು ಅಥವಾ ಹೇಳ್ಬೇಕು ಅಂತ ಬಂದ್ರೆ, ಹೇಗೆ ಕೆಲಸ ಮಾಡುತ್ತೆ ಅಂತ ಬಂದ್ರೆ, ಒಂದು ಮೆಡಿಸಿನ್ ಆಗು ಕೆಲಸ ಮಾಡುತ್ತೆ, ಒಂದು ವ್ಯಾಕ್ಸಿನ್ ಆಗು ಕೆಲಸ ಮಾಡುತ್ತೆ. ಮೆಡಿಸಿನ್ ಯಾವಾಗ ತಗತ್ತೀವಿ? ಕಾಯಿಲೆ ಬಂದ ಮೇಲೆ ತಗತ್ತೀವಿ. ವ್ಯಾಕ್ಸಿನ್ ಯಾವಾಗ? ಬರೋದಕ್ಕಿಂತ ಮುಂಚೆ ತಗೊಳ್ತೀವಿ. ಸೊ ಅದ್ ಎರಡರಲ್ಲೂ ಇದು ಒಂದು ಅದ್ಭುತ ಕೆಲಸ ಮಾಡುತ್ತೆ. ಮತ್ತೆ ಆ ಪಂಚತತ್ವಗಳು ಅಂತ ಏನ್ ಹೇಳಿದ್ವಿ, ಗಾಳಿ ಇರ್ಬೋದು, ನೀರ್ ಇರ್ಬೋದು, ಆಹಾರ ಇರ್ಬೋದು, ಸೂರ್ಯನ ಶಕ್ತಿ ಇರ್ಬೋದು, ಅದು 4ಕ್ಕೆ ಇದೊಂದು ಬೇಸ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ವಿಟಮಿನ್ D3 ಅನ್ನ ಅಟ್ರಾಕ್ಟ್ ಮಾಡುವಲ್ಲಿ ಹೆಚ್ಚಿಗೆ ಕೆಲಸ ಮಾಡುತ್ತೆ. ತಿಂದಂತ ಆಹಾರದಲ್ಲಿರುವ ಪೋಷಕಾಂಶಗಳು ಸೆಲ್ಸ್ ಗಳು ಅಬ್ಸಾರ್ಬ್ ಮಾಡುವುದರಲ್ಲಿ ಇದರ ಪಾತ್ರ ತುಂಬಾ ಇದೆ. ಇದೊಂದು ಬೇಸ್ ಆಗಿ ಕೆಲಸ ಮಾಡುತ್ತೆ ಹೇಳೋದನ್ನ ನಾನು ಕೂಡ ಒಂದು ಗೂಗಲ್ ಸರ್ಚ್ ಅಲ್ಲೇ ಕೂಡ ನೋಡಿ ನಿಮ್ಗೆ ಇವತ್ತು ಇದನ್ನ ಹೇಳ್ತಾ ಇದ್ದೇನೆ. ತುಂಬಾ ಅದ್ಭುತವಾದ ಪ್ರಾಡಕ್ಟ್. ಸೊ ಇದೆಲ್ಲ ಗೊತ್ತಾಯ್ತು ಮೇಡಮ್, ಎಲ್ಲ ಸರಿ. ಈಗ ನಮ್ಗೆ ರೇಟ್ ಗೊತ್ತಾಗ್ಬೇಕಲ್ಲ. ನಾವೇನೋ ವೆಬಿನಾರ್ ಎಲ್ಲ ಕೇಳ್ಬಿಟ್ವಿ, ತುಂಬಾ ಇಷ್ಟ ಆಯ್ತು, ತಗೊಳಕ್ ರೆಡಿ ಇದೀವಿ ಅಂತ ಬಂದ್ರೆ, ಸೊ ಇದರ ರೇಟ್ ಎಷ್ಟು ಅಂತ ಬಂದ್ರೆ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಇದು ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ಪಡ್ಬೇಕು. ನೀವು ಒಂದು ವಾಟರ್ ಎನರ್ಜಿ ಪ್ಯಾಡು ಮತ್ತೆ ಒಂದು ಬ್ರಾಸ್ಲೈಟ್ ಬಂದ್ಬಿಟ್ರೆ ಜಸ್ಟ್ ಒಂದು 4,000ಕ್ಕೆ ನಿಮ್ಗೆ ಸಿಗ್ತಾ ಇದೆ. ಹಂಗಂದ್ರೆ ಮೇಡಮ್ ಹಾಸಿಗೆ ಅಂತ ಬಂದ್ರೆ ಅಲ್ಲಿ 2 ಕ್ವಾಲಿಟಿ ಬರುತ್ತೆ ನಮ್ಮಲ್ಲಿ, ಪ್ರೀಮಿಯಂ ಮತ್ತೆ ರೆಗ್ಯುಲರ್. ಪ್ರೀಮಿಯಂ ಅಲ್ಲಿ ಸ್ವಲ್ಪ ಫೋಮ್ ಚೆನ್ನಾಗಿರುತ್ತೆ, ಒಂದ್ 10 ಮ್ಯಾಗ್ನೆಟ್ ಜಾಸ್ತಿ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಸಿಂಗಲ್ಗೆ 7,400, 9,600. ಪ್ರೀಮಿಯಂ ಕ್ವಾಲಿಟಿಗೆ 9,600, ರೆಗ್ಯುಲರ್ ಕ್ವಾಲಿಟಿಗೆ 7,400 ಇರುತ್ತೆ. ಇಲ್ಲಿ ಸಂಸ್ಥೆ ನಿಮಗೊಂದು ಬಂಪರ್ ಆಫರ್ ಮಾಡ್ಕೊಟ್ಟಿದೆ. ಏನು ಕೇಳಿದ್ರೆ 4,000ಕ್ಕೆ ಸಿಗುವಂತ ಬ್ರಾಸ್ಲೈಟ್ ಮತ್ತೆ ವಾಟರ್ ಎನರ್ಜಿ ಪ್ಯಾಡು ಇಲ್ಲಿ ನಿಮ್ಗೆ ಫ್ರೀ ಆಗಿ ಒಂದೊಂದ್ ಸೆಟ್ ಸಿಗ್ತಾ ಇದೆ. ಇನ್ನು ಡಬಲ್ ಗೆ ನಮ್ಗೆ ಫ್ಯಾಮಿಲಿ ಮೇಡಮ್ ಸಿಂಗಲ್ ತಗೊಂಡು ಏನ್ ಮಾಡೋಣ, 3x6 ಹಾಸಿಗೆ ನಮಗ್ ಸಾಕಾಗಲ್ಲ ಅಂತ ಬಂದ್ರೆ ಇಲ್ಲಿ 5.5 ಹಾಸಿಗೆನೂ ತಗೋಬಹುದು, 3x6 ಇದ್ದು 2 ಸೆಟ್ ಅನ್ನು ತಗೋಬಹುದು. 11,900ರಲ್ಲೂ 15,900ರಲ್ಲೂ ನಿಮ್ಗೆ ಎರಡರಲ್ಲೂ ಆತರ ಆಪ್ಷನ್ ಇದೆ. ಇಲ್ಲಿ ಕಾಂಪ್ಲಿಮೆಂಟರಿ ಆಗಿ ನಿಮ್ಗೆ ಫ್ರೀ ಆಗಿ ಸಂಸ್ಥೆ 4,000 ಕಿಟ್ ಅನ್ನ 11,000 ಜೊತೆಗೆ 2 ಬ್ರಾಸ್ಲೈಟ್, 2 ಪಿಲ್ಲೋ ಮ್ಯಾಟ್ರಸ್, 2 ವಾಟರ್ ಎನರ್ಜಿ ಪ್ಯಾಡ್ ಅನ್ನು ಕೊಡ್ತಾ ಇದೆ. ಹಾಗೂ ನಿಮ್ಗೆ ಮೇಡಮ್ ಇಷ್ಟೊತ್ತಲ್ಲ ತುಂಬಾ ಚೆನ್ನಾಗಿತ್ತು, ಇದು ಕಾಸ್ಟ್ಲಿ ಅಂತ ಬಂದ್ರೆ ಫ್ರೆಂಡ್ಸ್ ಒಂದ್ ಮಾತು ಹೇಳ್ತೀನಿ, ಒಬ್ಬ BP ಶುಗರ್ ಬಂದವನು 10 ರೂಪಾಯಿಂದ 50 ರೂಪಾಯಿವರೆಗೆ ದಿವಸ ಖರ್ಚು ಮಾಡ್ತಾ ಇರ್ತಾರೆ. ಇನ್ನು ಒಂದು ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಸ್ಟಂಟ್, ಓಪನ್ ಹಾರ್ಟ್ ಸರ್ಜರಿ, ಅದು ಇದು ಕಾಯಿಲೆ, ಮಂಡಿ ನೋವು, ಆ ನೋವು ಈ ನೋವು ಅಂತ ಇದ್ರೆ ಒಂದು ದಿನಕ್ಕೆ 100ರಿಂದ 500 ರೂಪಾಯಿವರೆಗೆ ಮಾತ್ರೆ ತಿಂತಾ ಇದ್ದವರು ನಿಮ್ ಜೊತೆಗಿರೋರು, ನಿಮ್ಗೆ ಗೊತ್ತಿರೋರು ಎಲ್ಲರೂ ಇದ್ದೇ ಇರ್ತಾರೆ, ಗೊತ್ತಿರ್ಬೋದು ನಿಮ್ಗೂ. ಇನ್ನು ನಾವು ತಿನ್ನ ಊಟ ಇವತ್ತು 50ರಿಂದ 60 ರೂಪಾಯಿ, 100 ರೂಪಾಯಿ ಗ್ರ್ಯಾಂಡ್ ಮೀಲ್ ಅಂತ ನಾವು 70, 80 ಅಲ್ಲ 700, 800 ರೂಪಾಯಿ ಕೊಟ್ಟು ಕೂಡ 5 ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮಾಡ್ತೀವಿ. ಹಾಗೆ ಇದರ ವ್ಯಾಲ್ಯೂ ಬಂದ್ಬಿಟ್ರೆ, ಇದರ ವ್ಯಾಲಿಡಿಟಿ ಬಂದ್ಬಿಟ್ರೆ, ಇದ್ರೊಳಗಿರೋ ಮ್ಯಾಗ್ನೆಟ್ಗೆ, ಆ ನಿಯೋಡಿಮಿಯಂ ರ್ಯಾರ್ ಅರ್ತ್ ಮ್ಯಾಗ್ನೆಟ್ಗೆ 25 ವರ್ಷ ಬಾಳಿಕೆ ಇದೆ. 25 ವರ್ಷ ಬಾಳಿಕೆಗೆ ನೀವು ಇದನ್ನ ಡಿವೈಡ್ ಮಾಡಿದ್ರೆ
ಗಂಡಂಗೆ ಹೆಂಡತಿಗೆ 50 ಪೈಸೆಯಲ್ಲಿ 50ರಿಂದ 70 ಪೈಸೆಯಲ್ಲಿ ಇಡೀ 25 ವರ್ಷಕ್ಕೆ ಆರೋಗ್ಯಕ್ಕೆ ನೀವು ಮಾಡ್ತಾ ಇರುವಂತ ಇನ್ವೆಸ್ಟ್ಮೆಂಟ್. ಕಾಯಿಲೆ ಬಂದ್ರವ್ರಿದ್ರೆ ರಿವರ್ಸ್ ಬರ್ಲಿಕ್ಕೆ ಮಾಡ್ತಾ ಇರುವಂತ ಇನ್ವೆಸ್ಟ್ಮೆಂಟ್. ಒಂದ್ಸಲ ತಗೊಂಡ್ಬಿಟ್ರೆ ಆಯ್ತು ಫ್ರೆಂಡ್ಸ್, ಪದೇ ಪದೇ ತಗೊಳ್ಬೇಕು ಅಂತ ಇಲ್ಲ. ಇನ್ನು ಮತ್ತೆ ಇದ್ರಲ್ಲಿ ಯಾರೆಲ್ಲ ಇದನ್ನ ಬಳಸಬಾರ್ದು ಅಂತ ಬಂದ್ರೆ, ಒಂದು ಪ್ರೆಗ್ನೆಂಟ್ ವುಮೆನ್ ಇರ್ಬೋದು, ಇನ್ನು ಒಬ್ಬ ಪೇಸ್ ಮೇಕರ್ ಹಾಕದಂತಹ ಒಬ್ಬ ವ್ಯಕ್ತಿ ತುಂಬಾ ಕಡಿಮೆ ಇರ್ತಾರೆ, ಅವ್ರು ಇದನ್ನ ಬಳಸಬಾರ್ದು. ಇನ್ನು ಇದನ್ನ ತೊಳೆಯೋ ಹಾಗಿಲ್ಲ, ಮತ್ತೆ ಇದ್ರ ಮೇಲೆ ಐರನ್ ಮಾಡುವ ಹಾಗಿಲ್ಲ. ಏಕೆ ಅಂತ ಬಂದ್ರೆ, ಮ್ಯಾಗ್ನೆಟ್ 3 ಸ್ಥಿತಿಯಲ್ಲಿ ತನ್ನ ಗುಣವನ್ನ ಕಳ್ಕೊಳ್ಳುತ್ತೆ. ಯಾವ್ಯಾವಾಗ ಅಂತ ಬಂದ್ರೆ, ಒಂದು ವಾಶ್ ಮಾಡುವಾಗ, ಇನ್ನೊಂದು ಬಿಸಿ ಮಾಡಿದಾಗ ತುಂಬಾ, ಮತ್ತೊಂದು ಅಂತಂದ್ರೆ ಅದನ್ನ ತುಂಬಾ ಗುಜ್ಜಿ ಪುಡಿ ಪುಡಿ ಮಾಡ್ಬಿಟ್ರೆ ಅದ್ರ ಗುಣವನ್ನ ಕಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಅದು 3 ಮಾಡದೆ ತುಂಬಾ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಆಯ್ತು. ಇಷ್ಟು ಕಡಿಮೆ ಖರ್ಚಿನಲ್ಲಿ, ಇಷ್ಟು ನಾನು ಮುಂಚೆನೆ ಹೇಳಿದ್ದೆ, ಅತಿ ಸರಳ, ಅತಿ ಸುಲಭ, ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯವನ್ನ ಅದ್ಭುತವಾಗಿ ಕಾಪಾಡ್ಕೊಳಕ್ಕೆ ಅವಕಾಶ ಇರುವಂತದ್ದು. ಸೊ ಆಯ್ಕೆ ನಿಮ್ಮ ಹತ್ರ ಇದೆ. ನಾನು ಇನ್ಫಾರ್ಮೇಶನ್ ಅನ್ನ ಹೇಳಿದ್ದೀನಿ. ಇಷ್ಟೊತ್ತವರೆಗೆ ಟೀಮ್ ಒನ್ ಇಂಡಿಯಾದ ಒಬ್ಬ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ನನಗೆ ಈ ಒಂದು ಮಾಹಿತಿಯನ್ನ ನಿಮ್ಮೆಲ್ಲರಿಗೆ ಏನು ಸ್ವಲ್ಪ ಗೊತ್ತಿರೋದನ್ನ ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯನ್ನು ಸೃಷ್ಟಿಸಿದಂತ ಟೀಮ್ ಒನ್ ಇಂಡಿಯಾಕ್ಕೂ ಎಲ್ಲಾ ಸಪೋರ್ಟಿವ್ ಲೀಡರ್ಸಿಗೂ ನನ್ನೆಲ್ಲ ಒಂದು ನಮನವನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.